ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಕಥೆಗನುಸಾರವಾಗಿ ರಾಮಾಯಣದ ಘಟನಾವಳಿಗಳನ್ನು ನಾವು ಶ್ರವಣ ಮಾಡುತ್ತಿದ್ದೇವೆ. 12ನೇ ಸರ್ಗದಲ್ಲಿ ಈ ಕಥೆ ಮುಗಿದಿತ್ತು. ನಿನಗೆ ಕೈ ಮುಗಿತೇನೆ, ಬೇಕಾದರೆ ಕಾಲಿಗೆ ಬೀಳ್ತೇನೆ, ಆದರೆ ರಾಮನನ್ನು ವನವಾಸಕ್ಕೆ ಕಳಿಸಬೇಕು ಅಂತ ಏನು ನಿರ್ಧಾರ ಮಾಡಿದ್ದಿ, ಆ ನಿರ್ಧಾರವನ್ನು ಹಿಂತೆಗೆದುಕೋ ಅಂತ ಹೇಳಿ ದಶರಥ ಕೈಯ ಕಾಲಿಗೆ ಬಿದ್ದ. ಆದರೆ ಅವಳು ಕಾಲುಗಳನ್ನು ದೂರ ಎಳೆದುಕೊಂಡಿದ್ದರಿಂದ ಕಾಲುಗಳ ಆಸೆಯೂ ಅವನಿಗೆ ಸಿಗದೆ ರೋಗಿಯೊಬ್ಬ ಮೇಲಿಂದ ತತ್ತರಿಸಿ ಕೆಳಗೆ ಬೀಳುವಂತೆ ಆತ ನೆಲದ ಮೇಲೆ ಬಿದ್ದ ಅನ್ನುವಲ್ಲಿಗೆ 12ನೇ ಸರ್ಗ ಮುಗಿದಿತ್ತು. 13ನೇ ಸರ್ಗದಲ್ಲಿ ಈ ಮುಂದಿನಂತೆ ಕಥೆ ಇದೆ. ಅತತರಹಂ ಮಹಾರಾಜಂ ಶಯಾನಂ ಅತತೋಚಿತಂ ಯಯಾತಿರಿವ ಪುಣ್ಯಾಂತೆ ದೇವಲೋಕಾತ್ ಪರಿಚ್ಯುತಂ. ಅತತರಹಂ, ಅವನು ಮಹಾರಾಜ, ದಶರಥ ದೊಡ್ಡ ಚಕ್ರವರ್ತಿ. ಅತತರಹ, ಆ ರೀತಿಯಾಗಿ ದೀನನಾಗಿ ಕೆಳಗೆ ಬೀಳೋದಕ್ಕಾಗಲಿ ಅಥವಾ ಆ ಕ್ಷುದ್ರ ಬುದ್ಧಿಯಿಂದ ಕೂಡಿದಂಥ ಕೈಕೇಯಿಯ ಪಾದಗಳಿಗೆ ನಮಸ್ಕಾರ ಮಾಡಲಿಕ್ಕಾಗಲಿ ಅವನು ಆಗಿರಲಿಲ್ಲ. ಇವನ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಅವಳು ಯೋಗ್ಯರಾಗಿರಲಿಲ್ಲ. ಇಂಥ ದೊಡ್ಡ ಚಕ್ರವರ್ತಿಯಾಗಿ ಧರ್ಮಾತ್ಮನಾಗಿ ಅವಳ ಕಾಲಿಗೆ ಅವನು ಬೀಳಬಾರ್ದಿತ್ತು. ಅತತರಹಂ, ಆ ಥರ ಮಾಡಬಾರ್ದಿತ್ತು, ಆದರೆ ಮಾಡಿದ. ಮತ್ತು ಶಯಾನಂ, ಭೂಮಿ ಮೇಲೆ ಬಿದ್ದು ಬಿಟ್ಟಿದ್ದ. ಆ ಭೂಮಿ ಮೇಲೆ ಏನೂ ಹಾಸಿಗೆ ಇರಲಿಲ್ಲ. ಅಂಥ ಭೂಮಿ ಮೇಲೆ ಬಿದ್ದಿದ್ನಲ್ಲ, ಅದಕ್ಕೂ ಅವನು ಯೋಗ್ಯನಾಗಿರಲಿಲ್ಲ. ಹೇಗಿದ್ದ ಅಂದರೆ ಯಯಾತಿರಿಗೂ ಪುಣ್ಯಾಂತೆ. ಯಯಾತಿ ಹಿಂದೊಮ್ಮೆ ಎಲ್ಲ ಥರದ ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿದ್ದ. ಹೋದವನು ಆ ಎಲ್ಲ ಪುಣ್ಯಕರ್ಮ ಮುಗಿದ ಮೇಲೆ ದೇವತೆಗಳಿಂದ ಕಳಿಸಲ್ಪಟ್ಟವನಾಗಿ ಭೂಲೋಕದ ಕಡೆಗೆ ಬಂದು ಬಿದ್ದ. ಅದರಂತೆ ಇವನು ಕೂಡ ಬಂದು ಬಿದ್ದಂತೆ ಕಾಣಿಸ್ತಿದ್ದ. ಇಲ್ಲಿ ತನಕ ಅವನು ಮಾಡಿದಂಥ ಪುಣ್ಯಗಳು ಸುಕೃತಗಳೆಲ್ಲ ಮುಗಿದಿದ್ದು ಈಗ ಆತ ಸ್ಥಾನಭೃಷ್ಟನಾಗಿ ಭೂಲೋಕಕ್ಕೆ ಬಂದು ಬೀಳುವಂತೆ ಆಗಿತ್ತು. ಅವಳು ಕೈಕೇಯಿ ಅವನಿಗೆ ಮತ್ತೆ ಒತ್ತಾಯಪಡಿಸಿದ್ಲು. ಅನರ್ಥ ರೂಪ, ಈ ಎಲ್ಲ ಅನಾಹುತಕ್ಕೆ ಅವಳೇ ಕಾರಣಗಳಾಗಿದ್ಲು. ಸಿದ್ಧಾರ್ಥ ತಾನು ಏನು ಮಾಡಬೇಕು ಅಂತ ಅನ್ನೋದನ್ನು ಅವಳು ತೀರ್ಮಾನ ಮಾಡಿಕೊಂಡಿದ್ಲು. ರಾಜ್ಯದ ಬಗ್ಗೆಗಾಗಲಿ ದಶರಥನ ಜೀವನದ ಬಗ್ಗೆಗಾಗಲಿ ಅವಳಿಗೇನು ಭಯ ಇರಲಿಲ್ಲ. ಭಯ ದರ್ಶನಿತ್ತು, ಸ್ವಯಂ ಭಯ ಇರಲಿಲ್ಲ, ಆದರೆ ಇನ್ನೊಬ್ಬಳನ್ನು ಭಯ ಪಡಿಸುವಂಥವಳಾಗಿದ್ಲು. ಮುಂದಿನಂತೆ ಹೀಗೆ ಅವನನ್ನು ಒತ್ತಾಯಪಡಿಸಿದ್ಲು. ನೀನು ಸತ್ಯವ್ರತ ಅಂತ ಹೇಳ್ಕೊಳ್ತಿ, ನನಗೆ ಹಿಂದೇನು 2 ವರಗಳನ್ನು ಕೊಟ್ಟಿದ್ದಿ, ಆ ವರಗಳನ್ನು ಇವತ್ತು ಕೊಡ್ಲಿಕ್ಕೆ ನೀನು ಯಾಕೆ ಹಿಂಜರಿತಾ ಇದ್ದಿ ಅಂತ ಆ ವರಗಳನ್ನು ಕೊಡುವಂತ ಮತ್ತೆ ಒತ್ತಾಯಿಸಿದ್ಲು. ಆವಾಗ ದಶರಥ ಸ್ವಲ್ಪ ಹೊತ್ತು ಅವಳ ಮಾತನ್ನು ಕೇಳಿ ಮುಂದಿನಂತೆ ಮಾತು ಹೇಳಿದ. ಮೃತೆ ಮಯಿ ಗತೇ ರಾಮೇ ವನಂ ಮನುಜ ಪುಂಗವೇ ಹಂತ ಅನಾರ್ಯೆ ಮಮ ಅಮಿತ್ರೆ ಸಕಾಮ ಸುಖಿನೀ ಭವ. ರಾಮ ಅರಣ್ಯಕ್ಕೆ ಹೋದ ಬಳಿಕ ನಾನು ಕೂಡ ರಾಮನ ವಿರಹವನ್ನು ತಾಳದೆ ಮರಣ ಹೊಂದಿದ ಮೇಲೆ ನಿನ್ನ ಇಷ್ಟಾರ್ಥ ಎಲ್ಲ ಈಡೇರಲಿ, ಭರತ ರಾಜ್ಯವನ್ನು ಆಳಲಿ, ನೀನು ಆ ರಾಜಮಾತೆಯಾಗಿ ವೈಭವದಿಂದ ಮೆರೆದಾಡು. ಹೀಗೆ ಕೈಕೇಯಿಗೆ ಹೇಳಿ ಆತ ತನ್ನ ಬಗ್ಗೆ ಮತ್ತೊಂದು ಧಿಕ್ಕಾರ ಹಾಕ್ಕೊಂಡ. ನಾನು ಈ ಭೂಲೋಕದಲ್ಲಿದ್ದಾಗ ಇಲ್ಲಿರುವಂಥ ವಿದ್ವಾಂಸರ ಕಡೆಯಿಂದ, ಇಲ್ಲಿರುವಂಥ ರಾಜ ಮಹಾರಾಜರ ಕಡೆಯಿಂದ ತಿರಸ್ಕಾರಕ್ಕೊಳಗಾಗಿತ್ತು. ಇದಷ್ಟೇ ಇಲ್ಲಿ ತಿರಸ್ಕಾರಕ್ಕೊಳಗಾಗಿದ್ದಷ್ಟೇ ಅಲ್ಲ, ಸ್ವರ್ಗಕ್ಕೆ ಹೋದ್ಮೇಲೂ ನನಗೆ ತಿರಸ್ಕಾರ ತಪ್ಪಿದ್ದಲ್ಲ, ಧಿಕ್ಕಾರ ತಪ್ಪಿದ್ದಲ್ಲ. ಯಾಕೆಂದರೆ ಸ್ವರ್ಗದಲ್ಲಿರುವಂಥ ದೇವತೆಗಳು ನನ್ನನ್ನು ಕೇಳ್ತಾರೆ, ರಾಮ ಹೇಗಿದ್ದಾನೆ, ರಾಮನನ್ನು ಹುಟ್ಟಿಸಿ ಅವನು ಅಲ್ಲೇ ಬಿಟ್ಟು ಬಂದಿಲ್ಲ, ರಾಮ ಹೇಗಿದ್ದಾನೆ ಅಂತ ಅವ್ರು ಕೇಳ್ತಾರೆ. ಅವ್ರ ಪ್ರಶ್ನೆಗೆ ನಾನೇನು ಉತ್ತರ ಕೊಡಬೇಕು ಅಂತ. ಹೆಂಗಸೊಬ್ಬಳ ಮಾತನ್ನು ಕೇಳಿ ಗುಣಸಂಪೂರ್ಣನಾದಂಥ ಮಗನನ್ನು ಕಾಡಿಗೆ ಕಳಿಸಿಬಿಟ್ಟೆ ಅಂತ ಆ ದೇವತೆಗಳ ಮುಂದೆ ನಾನು ಹೇಳೋದು ಹೇಗೆ, ಅಥವಾ ಆ ದೇವತೆಗಳು ನನ್ನನ್ನು ಕುರಿತು ಹಾಗೆ ಆಡ್ಕೊಂಡ್ರೆ ಆ ಮಾತನ್ನು ನಾನು ಸಹಿಸ್ಕೊಳ್ಬೇಕು ಹೇಗೆ. ಕೈಕೇಯಿ ನನ್ನಲ್ಲಿ 2 ವರಗಳನ್ನು ನಿಕ್ಷೇಪ ರೂಪವಾಗಿಟ್ಟಿದ್ದು. ಅವಳ ಅಪೇಕ್ಷೆಯಂತೆ ನನಗೆ ಮನಸ್ಸಿಲ್ಲದೆ ಇದ್ರೂ ಕೂಡ ನಾನು ವರಗಳನ್ನು ಕೊಡಬೇಕಾಯ್ತು. ರಾಮ ಅರಣ್ಯಕ್ಕೆ ಹೋಗಬೇಕು ಅಂತ ಅನ್ನೋದು ಒಂದು ವರ, ಭರತನನ್ನು ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ನೋದು ಇನ್ನೊಂದು ವರ. ಹಾಗಾಗಿ ರಾಮನನ್ನು ನಾನು ಅರಣ್ಯಕ್ಕೆ ಕಳಿಸಬೇಕಾಯಿತು ಅಂತ ಸತ್ಯ ಸಂಗತಿಯನ್ನು ಹೇಳಿದರೂ ಕೂಡ ದೇವತೆಗಳು ನಂಬೋದಿಲ್ಲ, ಮತ್ತೆ ಋಷಿಗಳು ನಂಬೋದಿಲ್ಲ, ಮನುಷ್ಯರು ನಂಬೋದಿಲ್ಲ. ಸತ್ಯವಾಕ್ಯ ಪರಿಪಾಲನೆಗಾಗಿ ನಾನು ಹೀಗೆಲ್ಲ ಮಾಡಬೇಕಾಯ್ತು ಅಂತ ಹೇಳಿದರೆ ನನ್ನ ಸತ್ಯವಾಕ್ಯ ನಿಷ್ಠೆಯನ್ನು ಅವ್ರು ಮೆಚ್ಚೋದಿಲ್ಲ.
ಇವನು ಕೈಗೆ ಮರುಳಾಗಿ ಹೀಗೆ ಮಾಡಿದ ಅಂತ ತಿಳ್ಕೊತಾರೆ. ಸತ್ಯದ ಸಂಗತಿ ಹಿಂದೆ ಹೋಗಿಬಿಡ್ತದೆ. ಕೈಗೆ ಮರುಳಾದ ಮುದುಕನಾದಂಥ ಈ ದಶರಥ ಸುಂದರಿಯಾದಂಥ ಪತ್ನಿಗೆ ಮರುಳಾದ ಅಂತ ತಿಳ್ಕೊಳ್ತಾರೆ. ಕೈಕೇಯಿಗೆ ಮತ್ತೆ ಹೇಳಿದ, ನನಗೆ ಬಹಳ ಕಾಲ ಮಕ್ಕಳೇ ಆಗಿರಲಿಲ್ಲ. ನಾನು ಬಹಳ ಶ್ರಮದಿಂದ ಗುರುಗಳ ಹಿರಿಯರ ಅನುಗ್ರಹದಿಂದ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ರಾಮನನ್ನ ಮಗನನ್ನಾಗಿ ಪಡ್ಕೊಂಡೆ. ಹೀಗೆ ಕಷ್ಟಪಟ್ಟು ಮಗನನ್ನು ಪಡ್ಕೊಂಡಿದ್ದೇನೆ. ಅಂಥ ಮಗನನ್ನು ಈಗ ನಾನು ಪರಿತ್ಯಾಗ ಮಾಡೋದು ಹೇಗೆ? ರಾಮನನ್ನು ಅರಣ್ಯಕ್ಕೆ ಕಳಿಸೋದು ಹೇಗೆ? ಮಹಾರಾಜನಾದವನು, ರಾಜಕುಮಾರನಾದವನು, ಎಲ್ಲ ರೀತಿಯಾದಂಥ ಸುಖ ಅನುಭವಿಸಬೇಕಾದವನು, ಅವನನ್ನು ನಾನೀಗ ಅರಣ್ಯಕ್ಕೆ ಕಳಿಸಿಬಿಟ್ರೆ, ಇದೇ ಕ್ಷಣದಲ್ಲಿ ನಾನು ಮರಣ ಹೊಂದಿಬಿಟ್ರೆ ನನಗೆ ಲೋಕಾಂತರದಲ್ಲಾದರೂ ಸ್ವಲ್ಪ ಸುಖ ಸಿಗ್ತದೇನೋ ನೋಡಬೇಕು. ಅದು ನಿಶ್ಚಿತವಿಲ್ಲ. ಲೋಕಾಂತರದಲ್ಲಿ ಸುಖ ಸಿಗುವ ಮಾತಂತೂ ಆ ಕಡೆ ಇರಲಿ, ಈ ಜಗತ್ತಿನಲ್ಲಿ ನನಗೆ ಕೊನೆಯಿಲ್ಲದಿರುವಂಥ ಅಪಕೀರ್ತಿ. ದಶರಥ ಅಂತ ಹೆಸರು ಯಾರ್ಯಾರು ನೆನಪಿಟ್ಕೊಂಡಿರ್ತಾರೆ ಅಲ್ಲಿ ತನಕ ಆ ಜನರೆಲ್ಲರೂ ಕೂಡ ದಶರಥ ಇಂಥ ಕೆಲಸ ಮಾಡಿದ ಅಂತನ್ನೋ ಮಾತನ್ನು ಹೇಳ್ತಿರ್ತಾರೆ. ಹೀಗೆ ಆ ದಶರಥ ರಾತ್ರಿ ಪೂರ್ಣ ನಾನಾ ರೀತಿಯಾಗಿ ವಿಲಾಪ ಮಾಡಿದ, ನಾನಾ ಥರದ ಮಾತುಗಳನ್ನ ಆಡಿದ. ಸೂರ್ಯ ಅಸ್ತಂಗತನಾದ, ರಾತ್ರಿ ಆಯಿತು. ಆ ರಾತ್ರಿಯೇ ಅವನಿಗೆ ಕಾಣಲಿಲ್ಲಂತು. ಚಂದ್ರಮಂಡಲ ಇತ್ತು, ಚಂದ್ರ ಉದಯಿಸಿದ್ದ, ನಕ್ಷತ್ರಗಳು ಉದಯಿಸಿದ್ದವು. ಆದರೆ ಇವನ ಒಳಮನಸ್ಸೆಲ್ಲ ಕಗ್ಗತ್ತಿನಿಂದ ಕೂಡಿತ್ತಾದ್ರಿಂದ ಆ ರಾತ್ರಿಯ ಸೊಬಗೆ ಅವನ ಕಣ್ಣಿಗೆ ಕಾಣಲಿಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ದೀರ್ಘವಾದಂಥ ನಿಟ್ಟುಸಿರು ಬಿಡ್ತಿದ್ದ. ಯಾವುದೋ ದೊಡ್ಡ ರೋಗ ಬಡಿದವನಂತೆ ರೋದನ ಮಾಡ್ತಿದ್ದ. ಮುಂದೆ ಕೈಯನ್ನು ಪ್ರಾರ್ಥನೆ ಮಾಡೋದು ಬಿಟ್ಟು ರಾತ್ರಿ ದೇವಿಯನ್ನ ಪ್ರಾರ್ಥನೆ ಮಾಡಿದ. ನ ಸುಪ್ರಭಾತಂ ತ್ವಯೇಚ್ಛಾಮಿ ನಿಷೇ ನಕ್ಷತ್ರಭೂಷಣೆ. ಸಾವಿರಾರು ಕಾರ್ಯಗಳಿಂದ ಕೂಡಿದಂಥ ರಾತ್ರಿಯೇ ನೀನು ಹೀಗೆ ಇರ, ಬೆಳಗಾಗೋದೇ ಬೇಡ ನನಗೆ. ಬೆಳಗಾಗಿ ಬಿಟ್ಟರೆ ಮತ್ತೆ ಜನ ಏನಾದರೂ ಕೇಳ್ತಾರೆ, ಅವ್ರನ್ನ ಪ್ರಶ್ನೆಗೆ ನಾನೇನು ಉತ್ತರ ಕೊಡಬೇಕು? ಕೈ ಮುಗಿದು ಕೇಳ್ತೇನೆ, ಬೆಳಗಾಗಲೇ ಇರುವಂತೆ ಮಾಡು. ಸುಪ್ರಭಾತ ಆಗೋದನ್ನು ನಾನು ಅಪೇಕ್ಷೆ ಪಡೋದಿಲ್ಲ. ನ ಪ್ರಭಾತಂ ತ್ವಯೇಚ್ಛಾಮಿ ಅಂತ ಹೇಳ್ಕೊಂಡ. ಸ್ವಲ್ಪ ಹೊತ್ತಿಗೆ ವಿಲಾಪ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು, ಮತ್ತು ಅವನ ವಿಲಾಪ ಬೇರೆನೇ ಹಾದಿ ಹಿಡಿತು. ಇಲ್ಲ, ಬೇಗ ಬೆಳಗಾಗಲಿ ಅಲ್ಲ. ಅಥವಾ ಗಮ್ಯತಾಂ ಶೀಘ್ರಂ ನಾಹನಿಚ್ಛಾಮಿ ನಿರ್ಗಣಾಂ. ಇದೇ ರಾತ್ರಿ ಒಂದು ವೇಳೆ ಹೀಗೆ ಮುಂದುವರೆದ್ರೆ ಇದೇ ಕೈ ಅಂತಃಪುರದಲ್ಲಿ ಹೀಗೆ ಬಿದ್ದಿರಬೇಕಾಗ್ತದೆ. ನನ್ನ ಮುಂದೆ ಅವಳು ನನಗೊಂದೇನೋ ಮಾತು ಹೇಳೋದು, ನಾನು ಅವಳಿಗೊಂದೇನೋ ಮಾತು ಹೇಳೋದು, ಹೀಗೆ ಪರಸ್ಪರ ಚುಚ್ಚಿ ಮಾತುಗಳನ್ನು ಕೇಳ್ತಾ ನಾವು ಇಲ್ಲೇ ಬಿದ್ದಿರಬೇಕಾಗ್ತದೆ. ಹಾಗಾಗಿ ರಾತ್ರಿ ಕಳೆದು ಹೋಗೋದು ಬೇಡ ಅಂತ ನಾನು ಭಾವಿಸೋದಿಲ್ಲ. ರಾತ್ರಿ ಬೇಗ ಕಳೆದು ಹೋಗಲಿ, ಬೆಳಗಾಗಿಬಿಟ್ರೆ ನಾನು ಈ ಕೈ ಅಂತಃಪುರದಿಂದ ದೂರ ಆದರೂ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ. ಇಷ್ಟೆಲ್ಲ ರಾತ್ರಿಗೆ ಹೇಳಿ ಆ ಕೈಗೆ ಮತ್ತು ಮುಂದಿನಂತೆ ಮಾತು ಹೇಳಿದ. ನಾನು ನಿನ್ನ ಪತಿಯಾಗಿದ್ದೇನೆ, ಕಪಟ ಮೋಸ ಅಂದ್ರೇನು ನನಗೆ ಗೊತ್ತಿಲ್ಲ. ಇಲ್ಲಿ ತನಕ ನೇರವಾದಂಥ ಮಾರ್ಗವನ್ನೇ ಅನುಸರಣೆ ಮಾಡಿದವನು. ಆಯುಷ್ಯದ ಕೊನೆ ಭಾಗ ನನಗೆ ಬಂದಿದೆ ಈಗ. ಅಂಥ ಮುದುಕನಾಂಥ ನನ್ನ ವಿಷಯದಲ್ಲಿ ನೀನು ಕರುಣೆ ತೋರಬೇಕು. ಇಲ್ಲಿ ತನಕ ನಿನಗೆ ವಿಕಾಸ ನಾನು ನಿಂದನೆ ಮಾಡಿದೆ. ಯಾಕೆಂದ್ರೆ ನನಗೆ ನನ್ನ ಮನಸ್ಸು ದುಃಖದೊಳಗೆ ಮುಳುಗಿ ಹೋಗಿಬಿಟ್ಟಿದೆ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಹೊಳಿಲೇ ಇಲ್ಲ. ಹಾಗಾಗಿ ನಾನಾ ಥರದ ಕಠಿಣ ಮಾತುಗಳನ್ನು ನಿನಗಾಡಿದೆ. ಅದಕ್ಕಾಗಿ ಕೋಪ ಮಾಡ್ಕೊಳ್ಬೇಡ. ನಿನ್ನ ಬಗ್ಗೆ ನನಗೆ ಈಗಲೂ ಪ್ರೀತಿ ಇದೆ. ಹಾಗಾಗಿ ಪ್ರಸನ್ನಳಾಗುವ. ನಾನು ನಿನಗೇನು ವರ ಕೊಟ್ಟಿದ್ದೇನೆ, ಆ ವರದ ಮೂಲಕ ರಾಜ್ಯ ನಿನ್ನದೇ ಅಂತ ತಿಳ್ಕೊ. ರಾಜ್ಯ ನನ್ನದಲ್ಲ, ನಿನ್ನದೇ ರಾಜ್ಯ. ಆ ನಿನ್ನದೇ ಆದಂಥ ರಾಜ್ಯವನ್ನು ನೀನೇ ರಾಮನಿಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊ. ರಾಜನಾಗಲಿ, ಅದನ್ನು ತಪ್ಪಿಸೋದು ಬೇಡ. ಕೊಟ್ಟದ್ದು ಯಾರು ಅಂದರೆ ದಶರಥ ಕೊಟ್ಟದ್ದು ಅಂತ ತಿಳ್ಕೋಬೇಡ, ನೀನು ಕೊಟ್ಟಿದ್ದಂತೆ ತಿಳ್ಕೊ. ಮತ್ತು ನಿನ್ನ ಮನಸ್ಸಿಗೆ ಸಮಾಧಾನ ಆಗಲಿ. ನಿನ್ನ ಕಾರಣದಿಂದಾಗಿ ರಾಮರಾಜ ಆದ ಅಂತಾಗಲಿ. ಅದ್ರ ಮೂಲಕ ನಿನಗೆ ಅಪಾರವಾದಂಥ ಕೀರ್ತಿ ಬರಲಿ, ಪುಣ್ಯ ಬರಲಿ. ಹೀಗೆ ನೀನು ಕಾರ್ಯ ಮಾಡಿದರೆ ನನಗೂ ಪ್ರೀತಿ, ರಾಮನಿಗೂ ಪ್ರೀತಿ, ಗುರು ಹಿರಿಯರಿಗೆ, ಭರತನಿಗೆ, ಸಾಮಂತ ರಾಜರಿಗೆ ಎಲ್ಲರಿಗೂ ಕೂಡ ಈ ಥರ ಪ್ರೀತಿ ಆಗ್ತದೆ. ಹೀಗೆಲ್ಲ ಏನು ಹೇಳಿದ್ರು ಆ ದಶರಥನ ಮಾತನ್ನ ಆ ಕೈ ಕೇಳಲಿಲ್ಲ. ಅವಳು ಯಾವುದೇ ರೀತಿಯಾದಂಥ ಅನುಕೂಲಕರವಾದ ಉತ್ತರ ಕೊಡಲಿಲ್ಲ. ಆದ್ದರಿಂದ ಈ ದಶರಥ ಅದನ್ನೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಹೋಗಬೇಕಾಯ್ತು. ಇನ್ನು ರಾಮನನ್ನು ವನವಾಸಕ್ಕೆ ಕಳಿಸೋದು ಅನಿವಾರ್ಯ, ಇದಕ್ಕೆ ಬೇರೆ ಹಾದಿಯೇ ಇಲ್ಲ ಅಂತ ಆತ ಅದನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಮೂರ್ಛೆ ಹೋಗಿ ಭೂಮಿಯ ಮೇಲೆ ಬಿದ್ದು ಬಿಟ್ಟ.
ಬೆಳಗಾದ ಮೇಲೆ ಆ ರಾತ್ರಿ ಎಲ್ಲ ಕಳೀತಾ ಬಂದಂತೆ, ಬೆಳಗಾಗ್ತಾ ಬಂದಂತೆ ಮಂಗಳವಾದ್ಯಗಳು ಮೊಳಗಲಿಕ್ಕೆ ಪ್ರಾರಂಭವಾದವು. ಯಾಕೆಂದ್ರೆ ಇಡೀ ಸನ್ನಿವೇಶ ಬದಲಾವಣೆ ಆಗಿದ್ದು ದಶರಥ ಮತ್ತು ಕೈಕೇಯಿಗೆ ಮಾತ್ರ ಗೊತ್ತಿತ್ತು, ಬೇರೆ ಯಾರಿಗೂ ಅರಮನೆಯಲ್ಲಿ ಗೊತ್ತಿರಲಿಲ್ಲ. ಮಂಗಳವಾದ್ಯಗಳು ಕೇಳಿ ಬರ್ತಾ ಇದ್ದವು. ಒಂದಿ ಮಾಗದರು, ರಾಜನ ಬಿರುದಾವಳಿಗಳನ್ನು ಹೇಳಬೇಕಾದವರು ಎಲ್ಲರೂ ಕೂಡ ರಾಮನ ಆ ದಶರಥನ ಬಿರುದಾವಳಿಗಳನ್ನು ಹೇಳಿ ಪ್ರಾರಂಭ ಮಾಡಿದರು. ಆದರೆ ಇವನಿಗೆ ಅದನ್ನು ಕೇಳಿ ಕಿವಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಅವರನ್ನೆಲ್ಲರನ್ನು ಹಿಂದೆ ಕಳಿಸ್ಬಿಟ್ಟ, ಹೊರಟೋಗಿ ಅಂದ್ಬಿಟ್ಟ. ಅಲ್ಲಿಗೆ 13ನೇ ಸರ್ಗ ಮುಕ್ತಾಯ ಆಗಿದೆ. 14ನೇ ಸರ್ಗದಲ್ಲಿ ಹೀಗೆ ಕಥೆ ಮುಂದುವರೆದಿದೆ. ಆ ದಶರಥ ಏನ್ ಮಾಡ್ತಿದ್ದ ಅಂದ್ರೆ, ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದಾಗ ನಾನಾ ಥರದ ಹುಚ್ಚುಚ್ಚಾದಂಥ ಚೇಷ್ಟೆಗಳನ್ನು ಮಾಡ್ತಿದ್ದ. ಒಮ್ಮೆ ಹಣೆ ಚಚ್ಕೋತಿದ್ದ, ಒಮ್ಮೆ ಹಲ್ಲು ಕಡಿತಿದ್ದ, ಒಮ್ಮೆ ಗೋಳಾಡ್ತಿದ್ದ, ಒಮ್ಮೆ ಕೈಯನ್ನು ಬೈತಿದ್ದ, ಒಮ್ಮೆ ತನಗೆ ಧಿಕ್ಕಾರ ಹಾಕೋತಿದ್ದ. ಹಾಗೆ ಮುಂದುವರಿಯಿತು, ಇಲ್ಲ ಚೇಷ್ಟೆಗಳು ಮುಂದುವರೆದವು. ಆಗ ಕೈಕೇಯಿ ಕೊನೆಗೊಮ್ಮೆ ತನ್ನ ಮೌನವನ್ನು ಮುರಿದು ಅವನಿಗೆ ಮುಂದೆ ಮಾತು ಹೇಳಿದ್ಲು. ನಾನು ಹೇಳಿದ್ದನ್ನೆಲ್ಲ ನಡೆಸ್ಕೊಡ್ತೇನೆ ಅಂತ ನೀನು ರಾಮನ ಮೇಲೆ ಆಣೆ ಇಟ್ಟು ಹೇಳಿದ್ದೆ, ಮತ್ತು ನೀನು ಮಾಡಿದಂಥ ಇಲ್ಲಿ ತನಕ ಮಾಡಿದ ಪುಣ್ಯದ ಮೇಲೆ ಆಣೆ ಇಟ್ಟು ಹೇಳಿದ್ದೆ. ನಾನು ಕೇಳಿದಂಥ ವರಗಳನ್ನು ಈಡೇರಿಸ್ಕೊಡ್ತೇನೆ ಅಂತ ಹೇಳಿ. ಏನು ವರ ಅಂತ ಅನ್ನೋದನ್ನು ಅವನು ಸ್ಪಷ್ಟವಾಗಿ ಹೇಳಿದಾಗ ನಿಮಗೆ ಅದನ್ನು ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ದೊಡ್ಡ ಯಾವುದೋ ಪಾಪ ಮಾಡಿದವನಂತೆ ಭಾವಿಸಿಕೊಂಡು ನೆಲದ ಮೇಲೆ ಹೊಳ್ಳಾಡ್ತಾ ಇದ್ದಿ. ಇಕ್ಷ್ವಾಕು ವಂಶದಂಥ ದೊಡ್ಡ ವಂಶದಲ್ಲಿ ನೀನು ಹುಟ್ಟಿದ್ದಿ, ನಿನಗಿದು ಉಚಿತ ಅಲ್ಲ. ಮತ್ತೊಮ್ಮೆ ವಂಶದ ಹಿನ್ನೆಲೆಯನ್ನು ನೆನಪು ಮಾಡಿಕೋ. ಧರ್ಮವನ್ನು ತಿಳಿದವರು ಏನಂತ ಹೇಳ್ತಾರೆ, ಸತ್ಯವಾಕ್ಯ ಪರಿಪಾಲನೆಯೇ ದೊಡ್ಡ ಧರ್ಮ. ಏನು ಮನುಷ್ಯ ಮಾತಾಡಿರ್ತಾನೆ ಅದನ್ನು ಶತಾಯಗತಾಯ ನಡೆಸ್ಕೊಡ್ಬೇಕು. ಆಹು ಸತ್ಯಂ ಹಿ ಪರಮಂ ಧರ್ಮಂ ಧರ್ಮವಿದೋ ಜನಾಃ ಸತ್ಯಮಾಶ್ರಿತ್ಯ ಹಿ ಮಯ ತ್ವಂಚ ಧರ್ಮಂ ಪ್ರಚೋದಿತಃ. ಹಾಗಾಗಿ ಸತ್ಯವನ್ನ ಹಿಂದೆ ಶಿಬಿ ಚಕ್ರವರ್ತಿ ಮೊದಲಾದವರು, ಅಲರ್ಕ ಚಕ್ರವರ್ತಿ ಅವರೆಲ್ಲ ಹೇಗೆ ನಡೆಸಿದ್ರು ಅಂತ ಅನ್ನೋದು ನಿನ್ನೊಮ್ಮೆ ನೆನಪು ಮಾಡ್ಕೊ. ನಿನಗೀಗಾಗಲೇ ಅದನ್ನೊಮ್ಮೆ ಹೇಳಿದ್ದೇನೆ, ಅದರಂತೆ ನಡೆಸ್ಕೊಂಡು ನೀನು ಮುಂದುವರಿ. ಶಿಬಿ ಚಕ್ರವರ್ತಿ ತನ್ನ ಬಳಿಗೆ ಬಂದಂತಹ ಪಾರಿವಾಳ ಏನಿತ್ತು, ಆ ಪಾರಿವಾಳವನ್ನು ರಕ್ಷಣೆ ಮಾಡಿಕೊಡೋದಕ್ಕಾಗಿ ಆ ಪಾರಿವಾಳವನ್ನು ಹಿಂಬಾಲಿಸಿ ಬಂದಿದ್ದಂತಹ ಗಿಡುಗ ಏನಿತ್ತು, ಆ ಗಿಡುಗದ ಸಂತೃಪ್ತಿಗಾಗಿ ಪಾರಿವಾಳದ ತೂಕಕ್ಕೆ ಸಮಾನವಾದಂಥ ಮಾಂಸವನ್ನು ಕೊಡಬೇಕು ಅನ್ನೋ ಪ್ರಯತ್ನ ಮಾಡಿ ತನ್ನ ಶರೀರದ ಮಾಂಸವನ್ನೇ ಕಿತ್ತುಕೊಟ್ಟ. ಎಷ್ಟೇ ಮಾಂಸವನ್ನು ಕಿತ್ತುಕೊಟ್ಟರೂ ಅದು ಪಾರಿವಾಳ ತೂಕಕ್ಕೆ ಸಮಾನ ಆಗದೇ ಇದ್ದಾಗ ಕೊನೆಗೊಮ್ಮೆ ಸಂಪೂರ್ಣ ಶರೀರವನ್ನೇ ಅರ್ಪಿಸಿಕೊಂಡ. ಇದು ಶಿಬಿಯ ಕಥೆ ಆಯಿತು. ಅಲರ್ಕ ಅನ್ನುವಂಥ ರಾಜ ತನ್ನ ಬಳಿಗೆ ಬಂದಂತಹ ಒಬ್ಬ ಜ್ಞಾನಿಯಾದಂಥ ಬ್ರಾಹ್ಮಣನಿಗೆ, ಆತ ಕುರುಡನಾಗಿದ್ದವನಿಗೆ ತನ್ನ ಕಣ್ಣುಗಳನ್ನೇ ದಾನ ಮಾಡಿಬಿಟ್ಟ. ತನಗೆ ಕಣ್ಣುಗಳು ಇಲ್ಲದೆ ಇದ್ದಂಗೆ ಆಗ್ತದೆ ಅಂತ ಆತ ಚಿಂತೆ ಮಾಡಲಿಲ್ಲ, ಕಣ್ಣುಗಳನ್ನು ದಾನ ಮಾಡಿಬಿಟ್ಟ. ಇದು ಸತ್ಯವಾದಿಗಳಾದಂಥ ಹಿಂದಿನ ಮಹಾರಾಜರ ಪ್ರವೃತ್ತಿ ಇದು. ಹಾಗಾಗಿ ನೀನು ಕೂಡ ಏನು ಆಡಿದ್ದಿ ಅದನ್ನು ಈಗ ಸ್ವಾರ್ಥದ ಕಾರಣಕ್ಕಾಗಿ ಹಿಂತುಕೊಳ್ಬೇಡ. ಸತ್ಯಂ ಏಕಪದಂ ಬ್ರಹ್ಮ. ಯಾಕೆಂದ್ರೆ ಅವಳೊಂದು ಶ್ಲೋಕ ಹೇಳಿದ್ರು, ಬ್ರಹ್ಮ ಏನಿದೆ ಈ ಜಗತ್ತನ್ನೆಲ್ಲ ನಿಯಂತ್ರಿಸುವಂತ ಶಕ್ತಿ ಏಕಪದಂ, ಎಲ್ಲರಿಗೂ ಕೂಡ ಕೊನೆಯ ಗುರಿ ಅಂದ್ರೆ ಆ ಬ್ರಹ್ಮನೇ, ಎಲ್ಲರೂ ಕೂಡ ತಲುಪಬೇಕಾದ ಆ ಬ್ರಹ್ಮನನ್ನೇ. ಅದು ಸತ್ಯ ಸ್ವರೂಪವಾದದ್ದು. ಅಂದ್ರೆ ಸತ್ಯವಾಕ್ಯ ಪರಿಪಾಲನೆಯಿಂದಲೇ ಅಥವಾ ಸತ್ಯವಾದಂತಹ ವೇದಾದಿಗಳನ್ನು ನಾವು ತಿಳ್ಕೊಳ್ಳುವುದರ ಮೂಲಕವೇ ಆ ಬ್ರಹ್ಮವನ್ನು ನಾವು ತಲುಪಬಹುದು. ಸತ್ಯ ಧರ್ಮ ಪ್ರತಿಷ್ಠಿತ. ಉಳಿದೆಲ್ಲ ಬೇಕಾದಷ್ಟು ಧಾರ್ಮಿಕ ಆಚರಣೆಗಳನ್ನ, ಧಾರ್ಮಿಕ ಕ್ರಿಯೆಗಳನ್ನ ಮಾಡುವುದಕ್ಕಿಂತ ಹೆಚ್ಚಾಗಿ ಸತ್ಯವಾಕ್ಯ ಪರಿಪಾಲನೆಯನ್ನು ಮಾಡಬೇಕು ಮನುಷ್ಯ. ಸತ್ಯಮೇವ ಅಕ್ಷಯಾಹ ವೇದಾಹ. ಅನಾದಿತ್ಯವಾದಂತಹ ವೇದಗಳೇನಿವೆ ಇವು ಕೂಡ ಸತ್ಯದ ಮೇಲೆ ಅವಲಂಬಿತವಾಗಿವೆ. ಸತ್ಯ ಪರಾಕ್ರಮ ಅಂತ ಭಗವಂತನೇನು ಸತ್ಯ ಅನ್ನೋ ಶಬ್ದದಿಂದ ಹೊಗಳಿದ್ದಾರೆ. ಆ ಸತ್ಯನಾದಂತಹ ಭಗವಂತನನ್ನು ಹೇಳೋದ್ರ ಮೂಲಕವೇ ಅವುಗಳಿಗೆ ಮಹತ್ವ. ಸತ್ಯೇನ ಏವ ಆಪ್ಯತೆ ಪರಂ. ಮನುಷ್ಯ ಎಲ್ಲಾ ರೀತಿಯಾದಂತಹ ಸದ್ಗತಿಯನ್ನು ಪಡ್ಕೊಳ್ಳೋದು ಕೂಡ ಸತ್ಯದಿಂದಲೇ. ಹಾಗಾಗಿ ನಿನಗೇನಾದ್ರು ಸದ್ಗತಿ ಆಗಬೇಕು ಅಂತಿದ್ರೆ ಆ ಸತ್ಯವಾಕ್ಯ ಪರಿಪಾಲನೆ ಮಾಡು. ಈಗಾಗಲೇ 2 ವರಗಳನ್ನು ಕೊಟ್ಟಿದ್ದೆ, ಆ ವರಗಳನ್ನು ಸಫಲವನ್ನಾಗಿ ಮಾಡು. ರಾಮನನ್ನ ಆ ಮೂಲಕವಾಗಿ ಅರಣ್ಯಕ್ಕೆ ಕಳಿಸು. ನೀನೇನಾದ್ರೂ ಇಷ್ಟೆಲ್ಲ ನಾನು ಹೇಳಿ ಕೂಡ ಮಾಡದೇ ಇದ್ರೆ ಹಿಂದೆ ಹೇಳಿದಂತೆ ನಿನ್ನೆದುರಿಗೆ ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೇನೆ. ಸತ್ಯ ಅನ್ನುವಂಥ ಹಗ್ಗ ಅವನ ಕುತ್ತಿಗೆಗೆ ಬಿಗಿದು ಬಿಟ್ಟಿತ್ತು, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅವನ ಪರಿಸ್ಥಿತಿ ಏನಾಗಿತ್ತಂದ್ರೆ, ವಾಮನನಿಗೆ ದಾನ ಕೊಡ್ತೇನೆ ಅಂತ ಹೇಳಿದ್ನಲ್ಲ ಬಲಿ ಚಕ್ರವರ್ತಿ, ನಿನ್ಗೇನಾದ್ರೂ ಬೇಕಾದ್ರೂ ದಾನ ಕೊಡ್ತೀನಿ ಅಂತಿಲ್ಲ.
3 ಹೆಜ್ಜೆ ಬೇಕು ಅಂತ ಅವನು ಅಂದಿದ್ದ. 3 ಹೆಜ್ಜೆನ ಅಳದ ಮೇಲೆ ಭೂಮಿ ಆಕಾಶಗಳನ್ನೆಲ್ಲ ಅಳದು ಆ ಬಲಿಚಕ್ರವರ್ತಿಯನ್ನು ಸಂಪೂರ್ಣವಾಗಿ ಬಂಧಿಸನನ್ನಾಗಿ ಮಾಡಿದಾಗ ಆ ಬಲಿಚಕ್ರವರ್ತಿ ಹೇಗೆ ಪರಾಧೀನನಾಗಿಬಿಟ್ಟ, ಹಾಗೆ ಇವನು ಪರಾಧೀನನಾಗಿಬಿಟ್ಟ. ಹಾಗಾಗಿ ತನ್ನ ಪ್ರೀತಿಯ ಮಗನಾಂತ ರಾಮನನ್ನ ಕಾಡಿಗೆ ಕಳಿಸಲೇಬೇಕಾಯ್ತು. ಅದು ಅವನಿಗೆ ಅನಿವಾರ್ಯ ಆಗಿದೆ. ಆ ಬಲಿಚಕ್ರವರ್ತಿ ಅವನಿಗೆ ಏನು ದಾನ ಮಾಡಿದ, ಅದು ದಂಭದ ದಾನ ಅಂತ ಹಯೋಧನ ಪುರಾಣಿಕರು ಲಕ್ಷ್ಮೀ ಶೋಭನ ಪದದಲ್ಲಿ ಹೇಳಿದ್ದಾರೆ. ಅದು ಸರಿಯಾದಂಥ ಶುದ್ಧ ಮನೋಭಾವದಿಂದ ಮಾಡಿದ ದಾನ ಅಲ್ಲ. ಅವನು ಸಜ್ಜನನೇ, ಅವನೇನು ರಾಕ್ಷಸ ವಂಶದಲ್ಲಿ ಹುಟ್ಟಿದವನಾದ್ರೂ ಅವನೇನು ದುಷ್ಟ ಅಲ್ಲ. ಆದರೂ ಅದು ದಂಭದ ದಾನ. ಮನುಷ್ಯ ಇನ್ನೂ ಕೂಡ ಶುದ್ಧವಾದಂಥ ಮನುಷ್ಯನ ದಾನ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಅದೆಲ್ಲ ನನಗೆ ಸ್ಪಷ್ಟವಾಗಿ ನೆನಪಿಗೆ ಬರಲಿಲ್ಲ. ಅಂತೂ ಅಂಥ ಒಂದು ವಾಕ್ಯವನ್ನು, ಅಂಥ ಒಂದು ಉದಾಹರಣೆಯನ್ನು ಇಲ್ಲಿ ತೋರಿಸ್ತಾರಲ್ಲ. ಅದರ ಮೂಲಕ ದಶರಥನು ಕೂಡ ಯಾವ ಒಂದು ಸಂದಿಗ್ಧ ಪರಿಸ್ಥಿತಿ ಸಿಲುಕಿದ್ದ, ತನ್ನ ಇಚ್ಛೆ ಇಲ್ಲದೆ ಅಂತ ಒಂದು ಸಂದಿಗ್ಧ ಸ್ಥಿತಿಗಾತ ಸಿಲುಕಿದ್ದ ಅಂತ ಅನ್ನೋದನ್ನು ಗಮನಿಸಬೇಕಷ್ಟೆ. 2 ಚಕ್ರಗಳ ನಡುವೆ ಅವನು ಸಿಕ್ಕೊಂಡು ಬಿಟ್ಟಿದ್ದಂತೆ. ಗಾಡಿಯ 2 ಚಕ್ರಗಳ ನಡುವೆ ಆ ನೊಗವನ್ನು ಹೊಡಿರ್ತಾರಲ್ಲ, ಆ ನೊಗಕ್ಕೆ ಎತ್ತನ್ನು ಕಟ್ಟಿರ್ತಾರಲ್ಲ, ಆ ಎತ್ತಿಗೆ ಮುಂದೆ ಹೋಗಬೇಕಾಗದೆ ಅನಿವಾರ್ಯ, ಬೇರೆ ಹಾದಿನೇ ಇಲ್ಲ, ಬಿಚ್ಕೊಳ್ಳುವಂತೆ ಇಲ್ಲ. ಅದು ಒಂದ ರಾಮನನ್ನು ವನವಾಸಕ್ಕೆ ಕಳಿಸ್ಬೇಕು, ಇಲ್ಲದೆ ತಾನು ಮಾಡಿದಂಥ ಪ್ರತಿಜ್ಞೆಯನ್ನು ಬಿಟ್ಕೊಡ್ಬೇಕು. ಇಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅವನಿಗೆ. ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಅವನ ಹೃದಯ ಮತ್ತಷ್ಟು ಉರಿಯಿತು. ಮುಖದ ಮೇಲೆ ತೇಜಸ್ಸೇ ಇರಲಿಲ್ಲ, ಕಣ್ಣುಗಳಲ್ಲಿ ತೇಜಸ್ಸಿರಲಿಲ್ಲ. ಅವನ ದೃಷ್ಟಿಯನ್ನು ನೋಡಿದರೆ ಏನೋ ಶೂನ್ಯವನ್ನು ನೋಡ್ತಿದ್ದಾನೇನೋ ಅನ್ನುವಂತ ಕಾಣಿಸ್ತಿತ್ತು. ಮತ್ತೆ ಕಷ್ಟದಿಂದ ಮನಸ್ಸನ್ನು ದೃಢ ಮಾಡಿಕೊಂಡ. ಕೈಗೆ ಹೇಳಿದ, ಎಷ್ಟೇ ಮಂತ್ರಕೃತ ಪಾಣಿಹಿ ಅಗ್ನೌ ಪಾಪೇ ಮಯಾ ಧೃತಃ ತಂ ತ್ಯಜಾಮಿ ಸ್ವಯಂ ಚೇವ ತವ ಪುತ್ರಂ ಸಹತ್ವಯ. ಹಿಂದೆ ಯಜ್ಞೇಶ್ವರನ ಸಮ್ಮುಖದಲ್ಲಿ, ಅಂದರೆ ಅಗ್ನಿಯ ಸಮ್ಮುಖದಲ್ಲಿ ಗುರು ಹಿರಿಯರೆಲ್ಲ ನನ್ನನ್ನು ಮತ್ತು ನಿನ್ನನ್ನು ವಿವಾಹಿತರನ್ನಾಗಿ ಮಾಡಿದರು. ನಿನ್ನ ಕೈಯನ್ನು ನಾನು ಹಿಡಿದೆ ಅಗ್ನಿ ಸಾಕ್ಷಿಯಾಗಿ. ಆ ಕೈಯನ್ನು ಇವತ್ತು ಬಿಟ್ಟು ಬಿಡ್ತೇನೆ, ವಿಚ್ಛೇದನ ಕೊಟ್ಟು ಬಿಡ್ತೇನೆ ಅಂತ. ಅದರ ಜೊತೆಗೆ ನಿನ್ನೊಬ್ಬಳನ್ನೇ ಅಲ್ಲ, ನಿನ್ನ ಮಗನಂತ ಭರತನನ್ನು ಕೂಡ ನಿನ್ನ ಜೊತೆಗೆ ಪರಿತ್ಯಾಗ ಮಾಡ್ತೇನೆ. ಮತ್ತೆ ಹೇಳಿದ, ರಾತ್ರಿ ದೇವಿ ಹೊರಟು ಹೋದ್ಲು, ಪ್ರಾತಃ ಕಾಲ ಸಮೀಪಿಸ್ತಿದೆ. ರಾಮ ಪಟ್ಟಾಭಿಷೇಕ ಮಾಡ್ಕೋಬೇಕಾಗಿದೆ. ವಿದ್ವಾಂಸರು, ಗುರುಗಳು, ಪುರೋಹಿತರೆಲ್ಲರೂ ಬಂದು ನನ್ನನ್ನು ಅವಸರ ಪಡಿಸ್ತಾರೆ, ಬೇಗ ತಯಾರಾಗು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಏನು ಉತ್ತರ ಹೇಳಬೇಕು? ರಾಮನ ಪಟ್ಟಾಭಿಷೇಕಕ್ಕಾಗಿ ಇಷ್ಟೆಲ್ಲ ಏನು ಈಗ ಸಾಮಗ್ರಿಗಳು ಸಿದ್ಧ ಆಗಿದೆಯಲ್ಲ, ಇದರಿಂದ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಈಗ. ಕೈ ಏನು ಹೇಳಿದ್ದು, ಅದೇ ಸಾಮಗ್ರಿಗಳನ್ನು ಉಪಯೋಗ ಮಾಡಿ ಭರತನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದ್ರು. ಇವನೇನು ಹೇಳಿದ ಅಂದರೆ ಅದು ಬೇಡ, ಅವನಿಗೆ ಆ ಭರತನ ಪಟ್ಟಾಭಿಷೇಕ ಅನ್ನೋದು ಅವನಿಗೆ ಹಿಡಿಸಲಿಲ್ಲ. ಆ ಸಾಮಗ್ರಿಗಳೆಲ್ಲ ಹಾಗೇ ಇರಲಿ, ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಸಾಯವನ್ನಿದ್ದೇನೆ, ನನಗೂ ಒಂದು ಅಂತ್ಯಕ್ರಿಯೆ ಆಗಿ ಹೋಗಲಿ. ರಾಜನಾದವನ ಅಂತ್ಯಕ್ರಿಯೆಗೂ ಕೂಡ ನಾನಾ ಥರದ ಸಾಮಗ್ರಿಗಳು ಬೇಕು, ಅದು ವೈಭವದಿಂದ ನಡಿಬೇಕು. ಹಾಗಾಗಿ ಇಲ್ಲಿ ಪರಿಸ್ಥಿತಿ ಹೊಂದಿರುವಂಥ ಸಾಮಗ್ರಿಗಳು ರಾಮನ ಪಟ್ಟಾಭಿಷೇಕಕ್ಕೊಂದು ಉಪಯೋಗ ಆಗುವಂತ ಇಲ್ಲದೇ ಇದ್ರೆ ನನ್ನ ಅಂತ್ಯಕ್ರಿಯೆಯಾದರೂ ಉಪಯೋಗ ಆಗಲಿ ಅಂದ. ನೀನು ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡೋದೇ ಆಗಿದ್ರೆ ನಾನು ನನ್ನ ಪ್ರಜೆಗಳ, ನನ್ನ ಗುರು ಹಿರಿಯರ ಮುಖವನ್ನು ನೋಡಲಿಕ್ಕೆ ಸಮರ್ಥನೆ ಆಗೋದಿಲ್ಲ, ಅವ್ರ ಮುಖ ನೋಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಅಂತ ನಾನು ಸಭೆಯಲ್ಲಿ ಘೋಷಣೆ ಮಾಡಿದಾಗ ಅವರಿಗೆಲ್ಲ ಅಪಾರವಾದಂಥ ಆನಂದ ಆಗಿತ್ತು. ಆ ಆನಂದವನ್ನು ನೋಡಿ ನಾನೂ ಕೂಡ ಹೆಚ್ಚಾಗಿ ಸಂತುಷ್ಟನಾಗಿದ್ದೆ. ಈಗ ರಾಮನ ಪಟ್ಟಾಭಿಷೇಕ ನಿಂತು ಹೋಯಿತು, ರಾಮ ಕಾಡಿಗೆ ಹೋಗ್ತಾನೆ ಅನ್ನೋ ಕೆಟ್ಟ ಮಾತು ಕೇಳಿದ ಕೂಡಲೇ ಆ ಪ್ರಜೆಗಳ ಆನಂದವೂ ಕೂಡ ಎಲ್ಲ ಹಾಳಾಗಿ ಹೋಗ್ತದೆ. ಅದನ್ನು ನಾನು ನೋಡ್ಬೇಕಾಗ್ತದಲ್ಲ, ಅವ್ರ ಮುಖ ನಾನು ನೋಡೋದು ಹೇಗೆ? ರಾತ್ರಿ ಕಳೆದು ಪ್ರಭಾತ ಆಯಿತು. ಕೈ ಮತ್ತೆ ದಶರಥನಿಗೆ ಹೇಳಿದ್ಲು. ಅವಳು ಎಂಥವಳಾಗಿದ್ಲು ಅಂದರೆ ಮಾತನಾಡೋದ್ರಲ್ಲಿ ಬಹಳ ಚತುರಳು ಅಂತವಳು, ತನ್ನ ಕಾರ್ಯವನ್ನು ಸಾಧನೆ ಮಾಡ್ಕೊಳ್ಳೋದ್ರಲ್ಲಿ ಬಹಳ ನಿಷ್ಣಾತಳು. ಮತ್ತು ಅವಳು ಮಾಡುವಂಥ ಕೃತ್ಯಗಳೆಲ್ಲ ಪಾಪಭೂಯಿಷ್ಠವಾದದ್ದು, ಪಾಪಕ್ಕೆ ಅನುಕೂಲವಾದಂಥ ಅವಳ ಕ್ರಿಯೆಗಳು. ಬನ್ನಂಜ ಗೋವಿಂದಾಚಾರ್ಯ ತಾತ್ಪರ್ಯದಲ್ಲಿ ವ್ಯಾಖ್ಯಾನದಲ್ಲಿ ಮಂಥರೆ ಮತ್ತು ಕೈ ಇವರಿಬ್ಬರ ಕಾರಣದಿಂದ ರಾಮನಿಗೆ ವನವಾಸ ಆಯ್ತಲ್ಲ, ಅಲ್ಲಿ ಮಂಥರೆ ಕಲಿಯ ಪತ್ನಿಯಾದಂಥ ಅಲಕ್ಷ್ಮಿ ಅಂಶ ಸಂಭೂತವಾಗಿದ್ದಳು ಅಂತಿದೆ.
ಹಾಗಾಗಿ ಅವಳಿಗೆ ಏನ ಗತಿ ಆಗಬೇಕಾಗಿತ್ತೋ ದುರ್ಗತಿ ಆಗಬೇಕಾಗಿತ್ತೋ ಅದು ಮುಂದಾಗ್ತದೆ. ಮಂಥರೆ ಕೈಕೈಲಿ ಏನು ಅಂದರೆ ಪುಣ್ಯ ಸಾಹಸ ಅಷ್ಟೇ. ಮಾಡಿದ ಶುಭ ಮಾಡಿದ ಸತ್ಕರ್ಮಗಳ ಪುಣ್ಯ ಏನಾಯಿತು ಅದು ಸಾಹಸ ಆಗ್ತದೆ ಹೊರತು ಪಾಪ ಏನಿಲ್ಲ ಅಂತ ಬನ್ನಂಜ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ. ಅವ್ರು ಯಾರು ಅಂತ ಇಲ್ಲಲ್ಲಿ ಹೇಳಲಿಲ್ಲ. ಕೈ ಅಂದರೆ ಯಾರು ಅದನ್ನು ಇಲ್ಲಿ ಹೇಳಲಿಲ್ಲ. ಮತ್ತು ಅವಳೊಬ್ಬಳು ಸಜ್ಜೀವಿ ಇದ್ದಿರಬೇಕು, ದೇವತೆ ಇದ್ದಿರಬೇಕು. ಹಾಗಾಗಿ ದಶರಥನ ಪತ್ನಿಯಾಗಿ ಬಂದಿದ್ಲು. ಅಂತೂ ಇಂಥದ್ದೊಂದು ಕಾರ್ಯ ಮಾಡಿದ್ರಿಂದ ಅವಳಿಗೆ ಪಾಪ ಬರಲಿಲ್ಲ, ಪುಣ್ಯ ಸಾಹಸ ಆಯ್ತಷ್ಟೆ. ದೇವತೆಗಳಿಗೆ ಎಷ್ಟೋ ಜನರಿಗೆ ಆಗೋದಿಲ್ಲ ಹಾಗೆ. ಇಂಥ ಎಷ್ಟೋ ಕಾರ್ಯಗಳನ್ನು ಅವರು ಮಾಡಿಬಿಡ್ತಾರೆ, ಪಾಪ ಅವ್ರಿಗೆಲ್ಲರಿಗೂ ಬರ್ತದಂತಿಲ್ಲ, ಪುಣ್ಯ ಸಾಹಸ ಆಗಿಬಿಡ್ತದೆ. ಆದರೂ ಪಾಪ ಭೂಯಿಷ್ಠವಾದಂಥ ವ್ಯವಹಾರ ಇದ್ದವಳು ಮತ್ತು ವಾಲ್ಮೀಕಿ ಅವಳನ್ನು ಅವಳು ಮಾಡುವಂಥ ಕಾರ್ಯಗಳೆಲ್ಲ ಪಾಪಕ್ಕೆ ಅನುಕೂಲವಾಗಿತ್ತು ಅಂತ ಸಂಬೋಧನೆ ಮಾಡ್ತಾರೆ. ರಾಮನನ್ನ ಕೂಡಲೇ ಇಲ್ಲಿ ಕರೆಸು ನೀನು ಅಂತ ಹೇಳಿದ ದಶರಥ. ಅವಳಿಗೆ ಕೈಗೆ ಹೇಳಿದ, ನಿನ್ನ ಇಡೀ ಶರೀರದ ತುಂಬೆಲ್ಲ ಕೆಟ್ಟ ರೋಗವನ್ನು ತುಂಬಿಕೊಂಡಿದ್ದಿ ನೀನು, ಕೆಟ್ಟ ವಿಷದಂತೆ ತೀಕ್ಷ್ಣವಾದಂಥ ಸ್ವಭಾವವನ್ನು ತುಂಬಿಕೊಂಡಿದ್ದಿ, ಹಾಗಾಗಿ ಮಾತನಾಡ್ತಾ ಇದ್ದಿ, ಕರೆಸು ಬೇಗ ನನ್ನ. ರಾಮನನ್ನು ಕರೆಸು, ಅವನನ್ನ ಕಾಡಿಗೆ ಕಳಿಸು, ನಿನ್ನ ಮಗನಾದಂಥ ಭರತನನ್ನು ಕರೆಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿಸು. ಅವನಿಗೆ ಪಟ್ಟಾಭಿಷೇಕ ಮಾಡಿ ಅವನಿಗೆ ನಿಷ್ಕಂಟಕವಾದಂಥ ರಾಜ್ಯ ಸಿಗುವಂತಾಗಲಿ. ಭರತನಿಗೆ ಸಿಗುವಂಥ ರಾಜ್ಯದ ಆಧಿಪತ್ಯಕ್ಕೆ ಯಾರು ಸ್ಪರ್ಧೆಯೂ ಬೇಡ, ಆತ ಯಾವುದೇ ಶಂಕೆ ಇಲ್ಲದೆ ರಾಜ್ಯವನ್ನು ಆಳುವಂತಾಗಲಿ. ಅದಕ್ಕೆ ಅವಳು ಕೂಡ ನಾನಾ ರೀತಿಯಾಗಿ ಕಠೋರವಾಗಿ ಮತ್ತೆ ಮಾತನಾಡಿದ್ಳು. ಅವಳ ಮಾತನ್ನು ಕೇಳಿ ಈತ ಮಾತನ್ನ ಮುಂದುವರಿಸಿದ ದಶರಥ. ಧರ್ಮ ಬಂಧೇನ ಬದ್ಧೋಸ್ಮಿ, ಒಂದು ಹಗ್ಗ ನನ್ನ ಕುದಿಗೆ ಬಿಗಿದಿದೆ, ಆ ಹಗ್ಗ ಯಾವುದಂದ್ರೆ ಧರ್ಮವೇ. ನನ್ನ ಬುದ್ಧಿ ಹಾಳಾಗಿದೆ, ಏನು ಮಾಡಬೇಕು ಅಂತ ತಿಳಿತಿಲ್ಲ. ಮಹಾಧಾರ್ಮಿಕನಾದಂಥ ಹಿರಿಯ ಮಗನಾದಂಥ ರಾಮನನ್ನು ನಾನೀಗ ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಹೀಗೆ ಅವನು ಮಾತಾಡ್ತಿದ್ದಾಗಲೇ ಸೂರ್ಯ ಉದಯಿಸಿದ. ಪುಷ್ಯ ನಕ್ಷತ್ರದಿಂದ ಕೂಡಿದಂಥ ಮುಹೂರ್ತ ಏನು ಬರಬೇಕಾಗಿತ್ತಲ್ಲ, ಪಟ್ಟಾಭಿಷೇಕದ ಮುಹೂರ್ತ, ಅದು ಸಮೀಪಕ್ಕೆ ಬಂತು. ವಸಿಷ್ಠರು ಬಂದರು ತಮ್ಮ 106 ಜನ ಶಿಷ್ಯರನ್ನೆಲ್ಲ ಕರೆದುಕೊಂಡು ಪಟ್ಟಾಭಿಷೇಕದ ಕಾರ್ಯಕ್ಕಾಗಿ ಪಟ್ಟಣವನ್ನು ಪ್ರವೇಶ ಮಾಡಿದರು. ಅಯೋಧ್ಯೆಯ ಎಲ್ಲ ಬೀದಿಗಳು ಕೂಡ ಸ್ವಚ್ಛ ಆಗಿದ್ದವು, ಪತಾಕೆಗಳೆಲ್ಲ ಕಡೆ ಹಾರಾಡ್ತಾ ಇದ್ದವು, ಹೂವಿನ ಸಕಲೆಗಳನ್ನು ಎಲ್ಲ ಕಡೆ ಎರಚಿದ್ರು, ಬೀದಿಗಳಲ್ಲಿ ಜನ ಸಂಭ್ರಮದಿಂದ ಓಡಾಡ್ತಾ ಇದ್ರು. ಎಲ್ಲ ಕಡೆಯೂ ಕೂಡ ಉತ್ಸವದ ದೃಶ್ಯ ಕಂಡು ಬರ್ತಾ ಇತ್ತು. ಎಲ್ಲಿಯೂ ಕೂಡ ದುರ್ಗಂಧ ಇರಲಿಲ್ಲ, ಸುಗಂಧದಿಂದ ಕೂಡಿದಂಥ ವಾತಾವರಣ ಎಲ್ಲ ಕಡೆ ಅನುಭವಕ್ಕೆ ಬರ್ತಿತ್ತು. ವಸಿಷ್ಠರು ತಮ್ಮ ಶಿಷ್ಯರ ಜೊತೆಗೂಡಿ ಆ ದಾರಿಯಲ್ಲಿ ಸಾಗಿ ಅಂತಃಪುರದ ಸಮೀಪಕ್ಕೆ ಬಂದರು. ಆ ಅಂತಃಪುರದ ಸುತ್ತಮುತ್ತಲು ಪಟ್ಟಣಿಗರು, ಹಳ್ಳಿಯಿಂದ ಬಂದಂಥವರು, ಬ್ರಾಹ್ಮಣರಾದವರು, ಕೈಯಲ್ಲಿ ಬೆತ್ತದ ಮತ್ತು ಬಂಗಾರದ ದಂಡಗಳನ್ನು ಹಿಡ್ಕೊಂಡಂಥವರು, ರಾಜಭಟರು, ನಾನಾ ರೀತಿಯಾದಂಥ ಕುದುರೆಗಳು, ಆನೆಗಳು ಇವೆಲ್ಲ ಅಲ್ಲಿ ನಿಂತ್ಕೊಂಡಿದ್ದವು. ಸುಮಂತ್ರನು ಕೂಡ ಅಲ್ಲೇ ನಿಂತ್ಕೊಂಡಿದ್ದ. ಆ ಸುಮಂತ್ರನನ್ನು ದಶರಥರು ನೋಡಿದರು. ಸುಮಂತ್ರನನ್ನು ನೋಡಿ ಅವನಿಗೆ ಹೇಳಿದ್ರಂತೆ, ನೋಡು, ನನ್ನ ಶಿಷ್ಯರು ಪಟ್ಟಾಭಿಷೇಕದ ಕಾರ್ಯಕ್ಕಾಗಿ ಎಲ್ಲ ರೀತಿಯಾದ ಸಾಮಗ್ರಿಗಳನ್ನು ತಂದಿದ್ದಾರೆ. ಅತ್ತಿಯ ಮರದಿಂದ ತಯಾರಾದಂತಹ ಒಂದು ಪೀಠ, ಆಸನ, ಇದು ಪಟ್ಟಾಭಿಷೇಕಕ್ಕಾಗಿ ಸಿದ್ಧ ಆಗಿದೆ. ನಾನಾ ರೀತಿಯಾದಂಥ ಗಂಧಗಳು, ರತ್ನಗಳು, ಜೇನುತುಪ್ಪ, ತುಪ್ಪ, ಮೊಸರು ಇವುಗಳಿಂದ ತುಂಬಿದಂಥ ಕುಂಭಗಳು, ಅಕ್ಕಿ, ಅರಳು, ದರ್ಭೆ, ಹೂವು, ಹಾಲಿನ ಕುಂಭ, ಲಾವಣ್ಯ ಸಂಪನ್ನರಾದಂಥ ಕನ್ಯೆಯರು, ಒಂದು ಅದ್ಭುತವಾದ ಶಕ್ತಿ ಉಳ್ಳಂಥ ಪಟ್ಟದ ಆನೆ, 4 ಕುದುರೆಗಳಿಂದ ಕೂಡಿದಂಥ ಅಲಂಕಾರ ಮಾಡಿದಂಥ ರಥ. ಇಲ್ಲಿ ಚತುರಾಶ್ವ ಅಂತಿದೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ. ಆ ಚತುರಾಶ್ವ ಅಂತ ತೂ ಏನಂತಿದೆಯಲ್ಲ, ಆ ತೂ ಅನ್ನೋದು ಭಗವದ್ಗೀತೆಯ ಸವಿತುರ್ ಅಂತ ತೂ ಏನಿದೆಯಲ್ಲ ಆ ಅಕ್ಷರಕ್ಕೆ ಸಮಾನ. ಗಾಯತ್ರಿಯ ವಿಸ್ತೃತ ರೂಪ ಅಂತ ರಾಮಾಯಣ ಏನು ನೋಡಿದ್ವಲ್ಲ, ನಡುವೆ ಒಂದು ಅರ್ಥ ಹೇಳಿದ್ದು ನಂಗೆ ಮರ್ತೋಗಿತ್ತು. ಮೊದಲು ಹೇಳಿದ್ದೆ, ರಾಮಾಯಣ ಪ್ರಾರಂಭ ಆಗುವಾಗ ಹೇಳಿದ್ದೆ, ಈ ಇನ್ನೊಂದು ಅಕ್ಷರ ಏನಿದೆ ಇದು ತೂ ಅನ್ನೋದು ಸವಿತುರ್ವರೆಣ್ಯಂ ಅನ್ನೋದು ತೂ ಅನ್ನುವ ಅಕ್ಷರದ ವಿಸ್ತೃತವಾದಂಥ ರೂಪ. ಧನುಸ್ಸು, ಪಲ್ಲಕ್ಕಿ, ಶ್ವೇತಛತ್ರ, ಚಾಮರಗಳು, ಬಿಳಿಯ ಎತ್ತು, ಸಿಂಹ, ಆಮೇಲೆ ಕುದುರೆ, ಬಂಗಾರದ ಸಿಂಹಾಸನ, ಹುಲಿಯ ಚರ್ಮ, ಜಿಂಕೆಯ ಚರ್ಮ, ಸುಮಂಗಲಿಯರು ಎಲ್ಲರೂ ಇಲ್ಲಿ ಪ್ರಾಪ್ತರಾಗಿದ್ದಾರೆ. ವೈಶ್ಯರು,
ಕ್ಷತ್ರಿಯರು ಬ್ರಾಹ್ಮಣರೆಲ್ಲರೂ ಕೂಡ ಪಟ್ಟಾಭಿಷೇಕಕ್ಕಾಗಿ ಸಂಭ್ರಮದಿಂದ ತಯಾರಾಗಿದ್ದಾರೆ. ಹಾಗಾಗಿ ಸುಮಂತ್ರ ಆ ಪಟ್ಟಾಭಿಷೇಕದ ಮುಹೂರ್ತ ಸಮೀಪಿಸ್ತಾ ಇದೆ. ರಾಮ ಪಟ್ಟಾಭಿಷೇಕ ಈಗ ಮಾಡ್ಕೊಳ್ಬೇಕಾಗಿದೆ. ದಶರಥ ರಾಜನಿಗೆ ಕೂಡಲೇ ಬಾ ಅಂತ ಹೇಳು. ದಶರಥ ಅವನು ಅಂತಃಪುರದಲ್ಲಿ ಇದ್ದದನ್ನು ಗಮನಿಸಿ ಸುಮಂತ್ರ ರಾಜನನ್ನು ಸ್ತೋತ್ರ ಮಾಡ್ತಾ ಅಂತಃಪುರದ ಒಳಗೆ ಪ್ರವೇಶ ಮಾಡಿದ. ವಾಸ್ತವಿಕವಾಗಿ ಅಂತಃಪುರದಲ್ಲಿ ಆ ಸಮಯದಲ್ಲಿ ಹೋಗ್ಲಿಕ್ಕೆ ಯಾರಿಗೂ ಅನುಮತಿ ಇರ್ತಿರ್ಲಿಲ್ಲ, ಬೇರೆ ಅಲ್ಲಿ ದ್ವಾರಪಾಲಕರು ಇತ್ಯಾದಿಗಳಿಗೆ. ಆದರೆ ಒಂದು ಸಾರ್ವಕಾಲಿಕವಾದಂತಹ ಆಜ್ಞೆ ಇತ್ತಂತೆ ರಾಜಂದು, ದಶರಥನ. ವೃದ್ಧನಾದಂತಹ ಎಲ್ಲರಿಗೂ ಹಿತೈಷಿಯಾದಂತಹ ಸುಮಂತ್ರ ಏನಿದ್ದಾನೆ, ಇವನು ಯಾವತ್ತೂ ಕೂಡ ಯಾವುದೇ ರೀತಿಯಾದಂತಹ ಅಡಚಣೆಯನ್ನು ಹೊಂದಬಾರದು. ಎಲ್ಲಿ ಬೇಕಾದರೂ ಅಂತಃಪುರದಲ್ಲಿ ಆತ ಪ್ರವೇಶ ಮಾಡಬಹುದು. ಅಂತಃಪುರ ಅಂದರೆ ಒಂದು ವಿಶಾಲವಾದಂಥ ಭವನ, ಅದು ರಾಜ ತರಾಣಿಯರ ಖಾಸಗಿ ಕೋಣೆ ಏನಲ್ಲ. ಆ ವಿಶಾಲವಾದಂಥ ಭವನದಲ್ಲಿ ಉಳಿದವರಿಗೆ ಪ್ರವೇಶ ಇಲ್ಲದಿದ್ರೂ ಕೂಡ ಸುಮಂತ್ರ ಎಲ್ಲಿ ಬೇಕಾದರೂ ಹೋಗಬಹುದು. ಹೀಗೆ ಒಂದು ಸಾರ್ವಕಾಲಿಕವಾದಂಥ ರಾಜಾಜ್ಞೆ ಇತ್ತು. ತಂತು ಪೂರ್ವೋದಿತಂ ವೃದ್ಧಂ ದ್ವಾರಸ್ಥಾಃ ರಾಜಸಮ್ಮತಂ ನ ಶೇಕುಹು ಅಭಿಸಂರೋಧುಂ ರಾಜ್ಞಃ ಪ್ರಿಯಚಿಕೀರ್ಷವಃ. ಮೊದಲೇ ಪೂರ್ವೋದಿತ ಇದೆ, ಅವತ್ತಿಂದ ಇದ್ದದ್ದೇ. ಬೇರೆ ಸಂದರ್ಭ ಆಗಿದ್ರೆ ಕೈಕೇಯಿ ಅರಮನೆಗೆ ಯಾರನ್ನಾದ್ರೂ ಹೀಗೆ ಕಾಲವಲ್ಲದ ಕಾಲದಲ್ಲಿ ಒಳಗೆ ಬಿಡಲಿಕ್ಕೆ ಆ ದ್ವಾರಪಾಲಕ ಹೆದರ್ತಿದ್ರು. ಆದರೆ ರಾಜನ ಸಾರ್ವಕಾಲಿಕ ಆಜ್ಞೆ ಇತ್ತಾದ್ರಿಂದ ಆತ ನಿಶಂಕೆಯಿಂದ ಒಳಗೆ ಬಂದ. ಆ ರಾತ್ರಿ ನಡೆದಂಥ ಹಗರಣದ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. ಪಟ್ಟಾಭಿಷೇಕ ಆಗಬೇಕಾಗಿದೆ, ದಶರಥನ ಸ್ನಾನ ಮಾಡಿ ತಯಾರಾಗಿದ್ದಿರಬೇಕು ಅಂತ ಭಾವಿಸಿದ್ದೇನ. ರಾಜನ ಸ್ತೋತ್ರ ಮಾಡಿದ್ನಂತೆ. ಏನನ್ನು ಸ್ತೋತ್ರ ಮಾಡಿದ? ರಾಜನೇ, ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಆ ಸೂರ್ಯನ ಕಿರಣಗಳಿಂದ ಕೂಡಿದಂಥ ಆ ಸಮುದ್ರ ಏನಿದೆ, ಆ ಸಮುದ್ರ ಎಲ್ಲ ಸೂರ್ಯನ ಕಿರಣಗಳಿಂದ ತುಂಬಿ ಹೋಗಿರ್ತದೆ. ಅಲ್ಲಿ ಸ್ನಾನ ಮಾಡಲಿಕ್ಕೆ ಏನು ಜನ ಬರ್ತಾರಲ್ಲ, ಆ ಬಂದಂತಹ ಜನರನ್ನ ಆ ಸಮುದ್ರ ಪವಿತ್ರವನ್ನಾಗಿ ಮಾಡ್ತದೆ. ಅವರ ಮೇಲೆಲ್ಲ ತನ್ನ ಪಾವಿತ್ರ್ಯವನ್ನು ಬೀರ್ತದೆ. ಯಥಾ ನಂದತಿ ತೇಜಸ್ವಿ ಸಾಗರ ಭಾಸ್ಕರೋದಯೇ. ಭಾಸ್ಕರೋದಯ ಎಂದು ಸೂರ್ಯೋದಯ ಆದಾಗ ಸಾಗರ ಅಂದರೆ ಸಮುದ್ರ, ಅಲ್ಲಿ ಬಂದಂತಹ ಜನರಲ್ಲಿ ನಂದತಿ ಅಂದರೆ ಅಭಿನಂದನೆ ಮಾಡ್ತದೆ ಅಂದ್ರೆ ಏನು, ಅವರನ್ನು ಪವಿತ್ರರನ್ನಾಗಿ ಮಾಡ್ತದೆ, ಅವರನ್ನು ಸಂತೋಷಪಡಿಸ್ತದೆ. ಅದರಂತೆ ನೀನು ಕೂಡ ನಮ್ಮನ್ನು ಸಂತೋಷಗೊಳಿಸಿ ಎದ್ದೇಳು. ಹೋಲಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಸಮುದ್ರ ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಜನರನ್ನು ಸಂತೋಷಪಡಿಸ್ತದೆ ಅಂತಂದರೆ, ಸಮುದ್ರದಂತೆ ಮಹಾಗಾಂಭೀರ್ಯವುಳ್ಳಂತಹ ರಾಜ ನೀನು. ಭಾಸ್ಕರೋದಯ ಸೂರ್ಯನಂತೆ ತೇಜಸ್ವಿಯಾದಂತಹ ರಾಮನ ಪಟ್ಟಾಭಿಷೇಕವನ್ನು ಉದಯ ಹೀಗಾಗಬೇಕಾಗಿದೆ. ಹಾಗಾಗಿ ಆ ಹೋಲಿಕೆ. ಸೂರ್ಯನ ಸ್ಥಾನದಲ್ಲಿ ರಾಮ, ಸಮುದ್ರನ ಸ್ಥಾನದಲ್ಲಿ ಈ ದಶರಥ. ಅಲ್ಲಿ ಬರುವಂಥ ಸ್ನಾನ ಮಾಡಲಿಕ್ಕೆ ಬರುವಂಥ ಪ್ರಜೆಗಳು ನಮ್ಮನ್ನು ಆನಂದಗೊಳಿಸು. ಇಂದ್ರನ ಸಾರಥ್ಯ ಅಂತ ಮಾತಲ್ಲಿ ಇದೇ ವೇಳೆ ಪ್ರಾತಃ ಕಾಲದಲ್ಲಿ ಇಂದ್ರನನ್ನು ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರ ಮಾಡಿಸಿಕೊಂಡು ಅದರಿಂದ ತನ್ನ ಬಲವನ್ನು ವರ್ಧನೆ ಮಾಡಿಕೊಂಡಂತಹ ಇಂದ್ರ ಶತ್ರುಗಳಾದಂತಹ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಇಂದ್ರ ಮಾತಲಿಯ ಸ್ತೋತ್ರವನ್ನು ಪಡೆದು ಹೇಗೆ ಎಚ್ಚರಗೊಳ್ತಾನೋ ಹಾಗೆ ನನ್ನ ಸ್ತೋತ್ರವನ್ನು ಪಡೆದು ನೀನು ಎಚ್ಚರಗೊಳ್ಬೇಕು ಅಂದ. ವೇದಾಹ ಸಹ ಅಂಗವಿದ್ಯಾಶ್ಚ ಯಥಾಹ ಹಿ ಆತ್ಮಭುವಂ ವಿಭುಂ ಬ್ರಹ್ಮಾಣಂ ಬೋಧಯಂತ್ಯಜ್ಯ ತಥಾ ತ್ವಾಂ ಬೋಧಯಾಮ್ಯಹಂ. ಮತ್ತೊಂದು ಶಿಕ್ಷಾ ವ್ಯಾಕರಣ ಛಂದಸ್ಸು ಮೊದಲಾಂತ 6 ಅಂಗಗಳಿವೆಯಲ್ಲ. ಶಿಕ್ಷಾ ವ್ಯಾಕರಣಂ ಛಂದ ನಿರುಕ್ತಂ ಜ್ಯೋತಿಷಂ ಚಥಾ ಕಲ್ಪಸ್ಥೇತಿ. ಕಲ್ಪ ಅಂತ 6 ಅಂಗಗಳು ಕೊನೆಗೆ. ಆ 6 ಅಂಗಗಳಿಂದ ಕೂಡಿದಂತಹ ವೇದಗಳು, ಆ ವೇದಗಳಿಂದ ಪ್ರತಿಪಾದನವಾದಂತಹ ಭಗವಂತನನ್ನ ಹೇಗೆ ಸ್ತೋತ್ರ ಮಾಡ್ತಾವ, ಅವ್ನು ಎಬ್ಬಿಸ್ಬೇಕಾಗಿಲ್ಲ, ಕೇವಲ ಸ್ತೋತ್ರ ಮಾಡ್ತಾವ ಅಷ್ಟೆ. ಅದರಂತೆ ನಾನು ಕೂಡ ನಿನ್ನನ್ನು ಸ್ತೋತ್ರ ಮಾಡ್ತಿದ್ದೇನೆ, ಎದ್ದೇಳ ಅಂದ. ಆದಿತ್ಯ ಸಹಚಂದ್ರೇಣ ಯಥಾ ಭೂತಧರಾಂ ಶುಭಾಂ ಬೋಧಯತ್ಯದ್ಯ ಪೃಥಿವೀಂ ತಥಾ ತ್ವಾಂ ಬೋಧಯಾಮ್ಯಹಂ. ಸೂರ್ಯ ಮತ್ತು ಚಂದ್ರರಿಬ್ಬರೂ ಕೂಡ ಸಕಲ ಚರಾಚರ ಪ್ರಾಣಿಗಳನ್ನು ಧಾರಣೆ ಮಾಡಿದಂತಹ ಭೂದೇವಿಯನ್ನ ಈ ಪ್ರಾತಃ ಕಾಲದ ಸಂದರ್ಭದಲ್ಲಿ ಹೇಗೆ ಎಚ್ಚರಿಸ್ತಾರೋ ಹಾಗೆ ನಾನು ನಿನ್ನನ್ನು ಕೂಡ ಎಚ್ಚರಿಸ್ತಿದ್ದೇನೆ ಅಂತಂದ. ಇಲ್ಲಿ ಚರಾಚರಗಳಿಂದ ಸಮೇತವಾದಂತಹ ಭೂದೇವಿ ಅಂತ ಏನಿದೆಯಲ್ಲ, ಇಲ್ಲೂ ಭೂದೇವಿ ಅಂತೆ ಅನುವಾದ ಮಾಡಿದ್ದಿದೆ. ಸಂಸ್ಕೃತ ವ್ಯಾಖ್ಯಾನದಲ್ಲೂ ಕೂಡ ಭೂದೇವಿ, ನಾವೀಗ ವಾಸ ಮಾಡುವಂಥ ಭೂದೇವಿ ಅಂತ ಮಾಡಿದ್ದಿದೆ.
ಇನ್ನೂ ಒಂದು ಸುಂದರವಾದ ಅರ್ಥ ನನಗೆ ಹೊಳಿತದೆ. ನೀವೆಲ್ಲ ಪ್ರಾಜ್ಞರಿದ್ದೀರಿ, ಅದನ್ನು ಗಮನಿಸಿ ನೋಡಬೇಕು. ಇಲ್ಲಿ ಭೂ ಅಂದರೆ ಈ ಭೂದೇವಿ ಅಂತಲೇ ಅರ್ಥ ಮಾಡಬೇಕಾಗಿಲ್ಲ. ಈ ಭೂದೇವಿಯನ್ನೇ ಸೂರ್ಯಚಂದ್ರರು ಪ್ರಾರ್ಥನೆ ಮಾಡ್ತಾರೆ ಅಂತಲ್ಲ. ಭೂ ಅಂದರೆ ಪ್ರಕೃತಿ. ಪ್ರಕೃತಿ ಅಂದರೆ ಪ್ರಕೃತಿಗೆ ಅಭಿಮಾನಿಯಾದಂಥ ಲಕ್ಷ್ಮೀ ದೇವಿ ಏನಿದ್ದಾಳೆ, ಅವಳನ್ನು ಸೂರ್ಯಚಂದ್ರರಿಬ್ಬರು ಕೂಡ ಪ್ರಾತಃ ಕಾಲದಲ್ಲಿ ಸ್ತೋತ್ರ ಮಾಡಿ ಅವಳನ್ನು ಎಚ್ಚರಿಸ್ತಾರೆ. ಹೀಗೆ ಅಂತ ಅರ್ಥ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ ನನಗೆ ಆಲೋಚನೆ. ಯಾಕಂದರೆ ಇದೆಲ್ಲ ಕಡೆ ಏನು ಬಂತು, ಸ್ತೋತ್ರ ಮಾಡಿಸಿಕೊಳ್ಳುವವರು ಸ್ತೋತ್ರ ಮಾಡುವವರ್ಕಿಂತ ಮೇಲ್ಮಟ್ಟದಲ್ಲಿದ್ದಂಥವ್ರು. ಹಾಗಾಗಿ ಲಕ್ಷ್ಮೀದೇವಿ ಅಂತ ಹೇಳಿದರೆ ಅವಳು ಸೂರ್ಯ ಚಂದ್ರರ ಕಡೆಯಿಂದ ಪ್ರಾರ್ಥನೆ ಮಾಡಿಸ್ಕೊಳ್ತಾಳೆ, ಆ ಮೂಲಕ ಸುಪ್ರಭಾತವನ್ನು ಹೊಂದುತ್ತಾಳೆ ಅಂತ ಹೇಳಿದರೆ ಅರ್ಥ ಇನ್ನೂ ಚೆನ್ನಾಗಿರ್ತದೆ ಅಂತ ನನ್ನ ಆಲೋಚನೆ. ಅವಳು ಕೂಡ ಭೂತಧರ, ಈ ಎಲ್ಲ ಚರಾಚರ ಪ್ರಪಂಚಿಗೆ ಆಶ್ರಯಭೂತವಾದವಳು. ಹಾಗಾಗಿ ಅವಳೇ ಭೂಮಿ. ಅದೇ ರೀತಿ ನಾನು ನಿನ್ನನ್ನು ಎಚ್ಚರಗೊಳಿಸ್ತೇನೆ. ಅಭಿಷೇಕಕ್ಕೆ ಅಂಗಭೂತವಾಗಿ ನೀನು ಮಂಗಳ ಸ್ನಾನ ಮಾಡು. ಶರೀರವನ್ನು ಅಲಂಕಾರ ಮಾಡಿಕೊಂಡು ಮೇರು ಪರ್ವತದ ಮೇಲೆ ಸೂರ್ಯ ಏರಿ ಬರುವಂತೆ ತೊಳಗಿ ಆಸ್ಥಾನಕ್ಕೆ ಬಾ. ಸೋಮ ಸೂರ್ಯೌಚ ಕಾಕುತ್ಥ ಶಿವ ವೈಶ್ರವಣಾವಪಿ ವರುಣಶ್ಚ ಅಗ್ನಿರಿಂದ್ರಶ್ಚ ವಿಜಯಂ ಪ್ರದಿಶಂತು ತೇ. ಸೋಮ, ಸೂರ್ಯ, ಶಿವ, ಕುಬೇರ, ಇಂದ್ರ, ಅಗ್ನಿ, ವರುಣ ಇವರೆಲ್ಲ ದೇವತೆಗಳು ನಿನಗೆ ಒಳ್ಳೆಯದನ್ನು ಮಾಡಲಿ, ಶುಭವನ್ನು ಮಾಡಲಿ. ರಾತ್ರಿ ಕಳೆದಿದೆ, ಪ್ರಭಾತ ಆಗಿದೆ, ಎಚ್ಚರಗೊಳ್ಳು. ಮುಂದಿನ ಮಂಗಳ ಕಾರ್ಯದಲ್ಲಿ ನೀನು ತೊಡಗು. ಪೂಜ್ಯರಾದಂತಹ ವಸಿಷ್ಠರು ತಮ್ಮ ಶಿಷ್ಯರ ಜೊತೆಗೆ ಆಗಮಿಸಿದ್ದಾರೆ. ಪಟ್ಟಾಭಿಷೇಕಕ್ಕಾಗಿ ಕೂಡಲೇ ಆಜ್ಞೆಯನ್ನ ಮಾಡು. ಗೋಪಾಲಕ ಇಲ್ಲದೇ ಇದ್ದಾಗ, ದನ ಕಾಯುವವನು ಇಲ್ಲದೇ ಇದ್ದಾಗ ಆ ಪಶು ಸಂಪತ್ತೆಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತದೆ, ಚೆಲ್ಲಾಪಿಲ್ಲಿ ಆಗ್ತದೆ. ದಂಡನಾಯಕನಿಲ್ಲದೆ ಸೈನ್ಯ ಅನಾಯಕ ಆಗ್ತದೆ. ಚಂದ್ರನಿಲ್ಲದೆ ಇರುವಂಥ ರಾತ್ರಿಗೇನು ಸೊಬಗೇ ಇರೋದಿಲ್ಲ. ಅದರಂತೆ ರಾಷ್ಟ್ರವನ್ನು ಕಾಣದೇ ಇರುವಂಥ ರಾಜನನ್ನು ಕಾಣದೇ ಇರುವಂಥ ಪ್ರಜೆಗಳೇನಿರ್ತಾರೆ ಅವರು ಕೂಡ ಭಯಭ್ರಾಂತರಾಗ್ತಾರೆ. ಹಾಗಾಗಿ ನೀನು ಆ ಜನರಿಗೆ ಇಂಥ ಅವಕಾಶ ಕೊಡಬೇಡ. ಬೇಗ ಎದ್ದು ಜನರನ್ನು ಸಂತೋಷಗೊಳಿಸು. ಸುಮಂತ್ರ ಹೀಗೆಲ್ಲ ಹೇಳಿದಾಗ ಆ ದಶರಥನಿಗೆ ಶೋಕ ಇಮ್ಮಡಿಸಿತು. ಆ ಉಳಿದವರು ಒಂದು ದಿನ ಆಗೋದ್ರಲ್ಲೂ ಬೈದು ಕಳಿಸ್ಬಿಟ್ಟಿದೆ, ಎದ್ದೋಗ್ರಿ ಆಚೆ ಅಂತ ಹೇಳಿ. ಈ ಸ್ತೋತ್ರವನ್ನು ಬೇಕಾಗಿಲ್ಲ ಅಂತ ಅವನ್ನೆಲ್ಲ ಬೈದು ಕಳಿಸಿದ್ದ. ಸುಮಂತ್ರನ ಹೇಗೆ ಬೈದು ಕಳಿಸೋದು? ಸುಮಂತ್ರನಿಗೇನು ಪ್ರತ್ಯುತ್ತರ ಹೇಳಲಿಕ್ಕೆ ಆಗಲಿಲ್ಲ ಅವನಿಗೆ. ಮಗನ ಕಾರಣದಿಂದಾಗಿ ಏನು ಸುಖ ಬರಬೇಕು ತಂದೆ ಆದವನಿಗೆ, ಆ ಸುಖದಿಂದ ವಂಚಿತನಾಗಿಬಿಟ್ಟಿದ್ದಂತ ಅವನು. ಇನ್ನು ಮುಂದೆ ಆ ಸುಖವೇ ಅವನಿಗೆ ಸತ್ತು ಹೋಗಿಬಿಟ್ಟಿತ್ತು. ತಲೆ ಎತ್ತಿ ಆ ಸುಮಂತ್ರನನ್ನು ನೋಡಿದ. ನೀನು ಇಷ್ಟೆಲ್ಲ ವಿಸ್ತಾರವಾಗಿ ನಾನು ಸ್ತೋತ್ರ ಮಾಡಿದ್ದಿ, ಬೇರೆ ಸಂದರ್ಭದಲ್ಲಿ ಸಂತೋಷಗೊಳಿಸಿದ್ದೆ. ಈಗ ನನ್ನ ಮನಸ್ಸನ್ನು ನೀನು ಮತ್ತೆ ಮತ್ತೆ ಚುಚ್ಚುತ್ತಾ ಇದ್ದಿ. ನನ್ನ ಮನಸ್ಸಿಗೆ ಸಂಕಟ ಆಗ್ತಾ ಇದೆ. ರಾಜನ ಈ ಒಂದು ವಿಚಿತ್ರವಾದ ಮಾತನ್ನು ಕೇಳಿ ಒಂದೆರಡು ಹೆಜ್ಜೆ ಹಿಂದೆ ಸರದಂತ ಸುಮಂತ್ರ. ಇದೇನು ಹೀಗಿದೆ ಅಂತ. ಆ ಕೈನೇ ಆ ಸುಮಂತ್ರನಿಗೆ ಈ ಮುಂದಿನಂತೆ ಉತ್ತರ ಹೇಳಿದಂತೆ. ಯದಾ ವಕ್ತುಂ ಸ್ವಯಂ ದೈನ್ಯಾತ್ ನ ಶಶಾಕ ಮಹೀಪತಿ ತದಾ ಸುಮಂತ್ರಂ ಮಂತ್ರಜ್ಞ. ಕೈನೇ ಮುಂದಿನಂತೆ ಮಾತಾಡಿದ್ಲಂತೆ. ಅವಳು ಎಂಥವಳು ಅಂದ್ರೆ ಮಂತ್ರಜ್ಞ. ಎಲ್ಲಿ ಯಾವಾಗ ಯಾರ ಕಿವಿಯಲ್ಲಿ ಮಂತ್ರ ಓದಬೇಕು ಅಂತೆಲ್ಲ ತಿಳ್ಕೊಂಡವಳು. ರಾಜನನ್ನು ಹೇಗೆ ಆಡಿಸ್ಬೇಕು ಅಂತ ತಿಳ್ಕೊಂಡಂಥವಳು. ಅವಳು ಮಂತ್ರಜ್ಞ ಮುಂದಿನಂತೆ ಮಾತು ಹೇಳಿದಂತೆ. ರಾಜನೀತಿಜ್ಞಳಾದವಳು ಅಂತ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ನಿಮ್ಮ ಮಹಾರಾಜ ಅವನು ರಾತ್ರಿ ಪಟ್ಟಾಭಿಷೇಕ ಮಾಡಲೇಬೇಕು ಅಂತಲೇ ಹಾಗೆ ಇದ್ದ. ಸುಮಂತ್ರ ರಾಜ ರಜನೀಂ ರಾಮ ಹರ್ಷ ಸಮುತ್ಸುಕ. ಅವನು ಪಟ್ಟಾಭಿಷೇಕ ಅಲ್ಲಿ ಮೂಲದಲ್ಲಿ ರಾಜ ಅಂತ ಅಷ್ಟೇ ಇದೆ, ನಿಮ್ಮ ರಾಜ ನಮ್ಮ ರಾಜ ಅಂತ ಏನಿಲ್ಲ. ಅದು ಈ ಕನ್ನಡದಲ್ಲಿ ಅನುವಾದ ಮಾಡುವ ನಿಮ್ಮ ರಾಜ. ನನಗವನೇನು ರಾಜನಲ್ಲ, ನಾನೇ ಅವನಿಗೆ ರಾಣಿ ಅಂತ ಅವಳು ಅಭಿಪ್ರಾಯ ಪಟ್ಟಿದ್ದಿರಬೇಕು. ಕನ್ನಡದಲ್ಲಿ ಅನುವಾದ ಮಾಡಿದ್ದು ಮತ್ತಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತು ನನಗೆ. ನಿಮ್ಮ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ರಾತ್ರಿ ಇಡೀ ಉತ್ಸಾಹದಲ್ಲಿದ್ದ. ಎಚ್ಚರಣೆ ಅವನಿಗೆ ಆ ಉತ್ಸಾಹದಿಂದ ಸಂತೋಷದಿಂದ ನಿದ್ರೆನೇ ಬರಲಿಲ್ಲ ಅವನಿಗೆ. ಈಗ ಆಯಾಸ ಆಗಿ ನಿದ್ರೆ ಬರ್ತಿದೆ. ಹಾಗಾಗಿ ರಾಮನನ್ನು ಕರ್ಕೊಂಡು ಬಾ, ನಿನಗೆ ಮಂಗಳ ಆಗಲಿ. ಹಿಂದೆ ಮುಂದೆ ಆಲೋಚನೆ ಮಾಡಬೇಡ, ಕೂಡಲೇ ಹೋಗಿ ಕರ್ಕೊಂಡು ಬಾ ಅಂದ್ಲು. ಅವನೇನಂದ, ರಾಜನ ಅಭಿಪ್ರಾಯ ಕೇಳದೆ ನಾನು ರಾಮನನ್ನು ಕರ್ಕೊಂಡು ಬರೋದಿಲ್ಲ ಅಂದ. ಅಷ್ಟುತ್ವ ರಾಜವಚನಂ ಕಥಂ ಗಚ್ಚಾಮಿ ಭಾಮಿನಿ ಅಂದ. ರಾಣಿಯನ್ನು ಸಂಬೋಧನೆ ಮಾಡಲಿಲ್ಲ ಅವನು. ಅದು ಹೇಗೆ ಅನಿಸ್ತೋ ಏನೋ, ಅವನಿಗೂ ಆ ವಾಸನೆ ಬರೆದಿರ್ತೇನೆ. ಭಾಮಿನಿ ಅಂದ್ರೆ ಬರೇ ಸ್ತ್ರೀ, ದುರಹಂಕಾರ ಇದ್ದವಳು, ದರ್ಪಿಷ್ಠಳಾದವಳು. ಭಾಮಿನಿ, ನೀನೇನು ಕರ್ಕೊಂಡು ಬಾ ಅಂತ ಹೇಳ್ತಿದ್ದಿ ರಾಮನನ್ನ.
ರಾಜನ ಆಜ್ಞೆಯಲ್ಲಿ ನಾನು ಯಾಕೆ ಕರ್ಕೊಂಡು ಬರಬೇಕು, ಆಗೋದಿಲ್ಲ ಅಂತ ಇದ್ರೆ ಅಂತ ಮಂತ್ರಿ ಇರ್ಬೇಕು. ಆಗ ಸ್ವಯಂ ರಾಜನೇ ಹೇಳ್ಬೇಕಾಯ್ತು, ಸುಮಂತ್ರ ಸುಂದರನ ಅಂತ ರಾಮನ ಮುಖವನ್ನು ನೋಡ್ಬೇಕಾಗಿದೆ, ಶೀಘ್ರವಾಗಿ ಅವನು ಕರ್ಕೊಂಡು ಬಾ. ಒಮ್ಮೆ ಮೊದಲು ಕೈ ಮಾತಾಡಿಲ್ಲ ಯಾವಾಗಲೂ. ರಾಜನೆಯಲ್ಲಿದ್ದಾಗ ರಾಣಿ ಆ ಥರ ಮಾತಾಡೋದು ಅರಮನೆ ಶಿಷ್ಟಾಚಾರ ಆಗಿರ್ಲಿಕ್ಕಿಲ್ಲ. ಅಂತ ಒಂದು ವ್ಯತ್ಯಾಸವನ್ನು ಮಂತ್ರಿ ನೋಡಿರ್ಲಿಕ್ಕಿಲ್ಲ. ಅದು ಇವಳ್ಯಾಕೆ ಮೊದಲು ಮಾತಾಡಿದ್ಲು, ಆಮೇಲೆ ಈ ರಾಜ ಯಾಕೆ ಮಾತಾಡ್ತಿದ್ದಾನೆ, ಇವನಿಗೆ ಶೋಕ ಯಾಕೆ, ವಿಷಯ ಏನಂತ ಅವನಿಗೆ ತಿಳಿಲಿಲ್ಲ. ಅಂತೂ ರಾಮನ ಕಲ್ಯಾಣಕ್ಕಾಗಿ ಅಪ್ಪ ಅವನನ್ನು ಕರೆಸ್ತಾ ಇದ್ದಾನೆ ಅಂತ ಸುಮಂತ್ರನು ಭಾವಿಸಿದ. ರಾಜಾಜ್ಞೆಯನ್ನು ಶಿರಸಾವಹಿಸಿ ಅತ್ಯಂತ ಸಂತೋಷದಿಂದ ಅಂತಃಪುರವನ್ನು ಬಿಟ್ಟು ರಾಮನ ಅರಮನೆ ಕಡೆಗೆ ಅವಸರದಿಂದ ಧಾವಿಸಿದ. ಆನಂದ ರಾಮಾಯಣದಲ್ಲೂ ಹಾಗೇ ಇದೆ, ರಾಜ ಆಜ್ಞೆ ಕೊಟ್ಟು ಕರೆಸ್ತೇನೆ, ಇಲ್ಲದೆ ಕರೆಸೋದಿಲ್ಲ ಅಂದ. ಆನಂದ ರಾಮಾಯಣದಲ್ಲೂ ಕಥೆ ಹಾಗೇ ಇದೆ. ರಾಮನ ಅರಮನೆಗೆ ಹೊರಟಿದ್ನಲ್ಲ, ಹೊರಟಾಗ್ಲಿ ಹೀಗೆ ಆಲೋಚನೆ ಮಾಡಿದ್ನ ಸುಮಂತ್ರ. ಕೈ ಹೀಗ್ಯಾಕೆ ಆಜ್ಞೆ ಮಾಡಿದ್ಲು, ರಾಮನ ಆಗಮನಕ್ಕಾಗಿ ಇಷ್ಟೊಂದು ಯಾಕೆ ಅವಸರ ಪಡ್ತಿದ್ದಾಳೆ, ಬಹುಶಃ ರಾಮನ ಪಟ್ಟಾಭಿಷೇಕ ಶೀಘ್ರವಾಗಿ ಆಗಬೇಕು ಅಂತ ಉಳಿದವರಿಗೆಲ್ಲರಿಗಿಂತ ಅವಳಿಗೆ ಹೆಚ್ಚಿನ ಅವಸರ ಇದ್ದಿರಬೇಕು, ಅದಕ್ಕಾಗಿ ಅವಳು ಕರೆಸ್ತಿದ್ದಾಳೇನೋ. ಕೈ ಹೇಳಿದ ಮಾತು ಸತ್ಯ ಇರಬೇಕು. ರಾಮನ ಪಟ್ಟಾಭಿಷೇಕ ಅನ್ನುವ ಒಂದು ಸಂತೋಷ ಸಂಗತಿಯನ್ನು ತಾಳದೆ ರಾತ್ರಿ ಪೂರ ರಾಜನಿಗೆ ನಿದ್ದೆನೇ ಬಂದಿರ್ಲಿಕ್ಕಿಲ್ಲ. ಗಂಡ ಹೆಂಡತಿ ಇಬ್ರು ಕೂಡ ಆ ಸಂತೋಷವನ್ನು ಹಂಚಿಕೊಂಡು ಕಾಲ ಕಳೆದಿರಬೇಕು ರಾತ್ರಿಯನ್ನ. ಹಾಗಾಗಿ ಆ ರಾಮನನ್ನ ಕರೆಸಲಿಕ್ಕೆ ಹೇಳಿರಬೇಕು. ಹೀಗೆ ಆಲೋಚನೆ ಮಾಡಿ ಇಲ್ಲಿ ತನಕ ಆಗಿದ್ದ ಆತಂಕವನ್ನೆಲ್ಲ ಕಳ್ಕೊಂಡು ಸಂತೋಷಭರಿತನಾಗಿ ದಶರಥನ ಅಂತಃಪುರದಿಂದ ಹೊರಗೆ ಬಂದ. ಸಮುದ್ರದ ಮಡುವಿಗೆ ಸಮಾನವಾಗಿತ್ತಂಥದ್ದು. ಆ ದಶರಥನ ಅರಮನೆ ಏನಿದೆ ಅದು ಸಮುದ್ರದ ಮಡುವಿಗೆ. ಸಾಗರ ಹೃದ ಸಂಕಾಶ, ಬಹಳ ಅರ್ಥಗರ್ಭಿತವಾಗಿದೆ ಅದನ್ನು ಅಂತ. ಸಾಗರದ ಮಡುವಿನಲ್ಲಿ ಏನು ತುಂಬಿರ್ತದೆ ಏನಿಲ್ಲ ಅಂತ ಹೇಳಿ ಬರೋದಿಲ್ಲ. ಮುತ್ತು ರತ್ನಗಳು ಇರ್ಬೋದು, ಕ್ರೂರ ಜಂತುಗಳು ಅಲ್ಲಿ ಒಳಗಿರ್ಬೋದು. ಅದಂತೆ ಅಂತಃಪುರ, ಎಲ್ಲ ರಾಜರ ಅಂತಃಪುರನೂ ಅಂಥದ್ದೇ. ಅದರೊಳಗೆ ವಿಶೇಷವಾಗಿ ಕೈ ಅಂತ ರಾಣಿ ಇದ್ರೆ ಆ ಅಂತಃಪುರ ಸಾಗರದ ಮಡುವಿಗೆ ಹೋಲಿಕೆ ಆಗೋದು ಹೆಚ್ಚು. ಅಂಥ ಅಂತಃಪುರದಿಂದ ಆತ ಹೊರಬಿದ್ದು ಅರಮನೆಯ ಮಹಾದ್ವಾರದ ಬಳಿಗೆ ಬಂದ. ಅಲ್ಲಿ ಗುಂಪಾಗಿ ಸೇರಿದ್ದಂತಹ ಪೌರರನ್ನ, ಶ್ರೀಮಂತರನ್ನ, ವ್ಯಾಪಾರಿಗಳೆಲ್ಲರನ್ನು ಕೂಡ ನೋಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 14ನೇ ಸರ್ಗ ಮುಕ್ತಾಯ ಆಗಿದೆ.